ಹಿಸ್ಟ್ರಿಯನ್ನು ಓದಿಲ್ಲ ಅಂತ ಹೇಳ್ತಾ ಇದ್ರು. ಅದು ಇತಿಹಾಸದ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಮಾತನಾಡ್ತಾರೆ. ಇವತ್ತಿನ ವರ್ತಮಾನಗಳ ವಿಚಾರ ಕೂಡ ನಮಗೆ ಬೇಕಾಗಿದೆ. ಬಹಳ ಜನ ನಾವು ಶಿಕ್ಷಕರಿದ್ದೇವೆ. ನಾನು ಕೂಡ ಒಂದು 2 ವರ್ಷ ಟೀಚಿಂಗ್ ಫ್ಯಾಕಲ್ಟಿ ಆಗಿದ್ದೆ. ನಾವೆಲ್ಲ ಓದಬೇಕಾದ್ರೆ ಈ ಥರದ ಇತಿಹಾಸಗಳನ್ನ ಯಾರು ನಮ್ಗೆ ಹೇಳ್ಕೊಡ್ಲಿಲ್ಲ. ನಾನು ಅವ್ರ ಜೊತೆ ಕೂತಾಗ ಈ ಕಳೆದ ಒಂದು ವಾರದಿಂದ ಒಂದು ಡಿಬೇಟ್ ಮಾಡ್ತಾ ಇರ್ತೀನಿ. ಹಿಸ್ಟ್ರಿ ಬಗ್ಗೆ, ನಮ್ಮ ದೇಶದ ಸ್ವಾತಂತ್ರ್ಯದ ಬಗ್ಗೆ, ನಮ್ಮ ದೇಶದ ಮುಂದಿನ ಭವಿಷ್ಯ ಹೇಗಿರ್ಬೇಕು ಅಂತೇಳಿ ನಾವು ಅವರೆಲ್ಲ ರಾತ್ರಿ 9 ರಿಂದ 10 ಗಂಟೆವರೆಗೆ ಫ್ರೀ ಇರೋ ಟೈಮಲ್ಲಿ ಹರಟೆ ಹೊಡಿತೇವೆ. ಸುಮ್ಮನೆ ಸಂಘದ ಕೆಲಸ ಮುಗಿದ್ಮೇಲೆ ಏನ್ ಮಾಡೋದು ಅಂದ್ರೆ ಮೋಜು ಮಸ್ತಿ ಮಾಡ್ಕೊಂಡು ಕ್ಲಬ್ಬಲ್ಲೂ ಬರಲ್ಲ ಕೂತ್ಕೊಳ್ಳೋದು. ನಾವು ಮನೇಲಿ ಕೂತ್ಕೊಂಡು ಶೇಂಗಾ ತಿನ್ಕೊಂಡು ದೇಶದ ಬಗ್ಗೆ ಒಂದು ಚರ್ಚೆ ಮಾಡ್ತಾ ಇರ್ತೀವಿ. ಚರ್ಚೆ ಮಾಡಿದಾಗ ತುಂಬಾ ಅಧ್ಯಯನಶೀಲರಾಗಿ ಬಹಳಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡೋದು. ಸಮಯದ ಕೊರತೆ ಇರುವಂತಹ ಕಾರಣಕ್ಕಾಗಿ ಅವರು ಲೋಕೇಶ್ ಅವರು ಕಡಿಮೆ ಮಾತಾಡೋದು. ಧನ್ಯವಾದವನ್ನು ಸಲ್ಲಿಸ್ತಾ ಮಾನ್ಯ ನಟೇಶ್ ಅವರಿದ್ದಾರೆ, ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ, ಧನ್ಯವಾದ ಸಲ್ಲಿಸ್ತಾರೆ. ನಮ್ಮ ಜಿಲ್ಲಾಧ್ಯಕ್ಷರು ದೇವೇಂದ್ರ ಅವರು ಈ ಕಾರ್ಯಕ್ರಮದ ಆಯೋಜನೆಯನ್ನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಹೇಳ್ತಿದ್ರು ಎಲ್ಲ ಜಿಲ್ಲೆದು ಕ್ಲಬ್ ಮಾಡ್ತಾರೆ, ಚಿಕ್ಕಮಂಗ್ಳೂರು ಮಾತ್ರ ಸಪರೇಟ್ ಆಗಿ ಮಾಡ್ತಾರೆ ಅಂತೇಳಿ. ಅದ್ಯಾಕೆ ಈ ವರ್ಷ ಅಂತಂದ್ರೆ ಗೊತ್ತಿಲ್ಲ, ಎಲ್ಲ ವರ್ಷನೂ ಸಪರೇಟ್ ಆಗಿ ಚಿಕ್ಕಮಂಗ್ಳೂರಲ್ಲೇ ಮಾಡಿದ್ದೇವೆ ಅನ್ನೋದು ಕೂಡ ಅವ್ರ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ಶಿವಮೊಗ್ಗ ಚಿಕ್ಕಮಂಗ್ಳೂರು ಪಕ್ಕ ಮಲೆನಾಡು ಅಕ್ಕಪಕ್ಕದಲ್ಲಿದ್ದೇವೆ, ಮತ್ತೆ ನೀವು ನಮ್ಮ ಜೊತೆಗೆ ಇರಬೇಕಲ್ಲ ಅನ್ನುವಂಥ ಕಾರಣಕ್ಕಾಗಿ ನಮ್ದು ಕೂಡ ಸ್ವಾರ್ಥ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಜಾಗ್ರಫಿಕಲಿ ಚಿಕ್ಕಮಂಗ್ಳೂರು ತುಂಬಾ ಟಫ್ ಇದೆ, ಉತ್ತರ ಕನ್ನಡ ಮತ್ತೆ ಚಿಕ್ಕಮಂಗ್ಳೂರು. ಆ ಕಾರಣಕ್ಕಾಗಿ ಅವೆರಡು ಜಿಲ್ಲೆಗಳನ್ನ ಒಟ್ಟುಗೂಡಿಸ್ಲಿಕ್ಕೆ ನಮ್ಗೆ ಕಷ್ಟ ಆಗ್ತದೆ. ಆ ಕಾರಣಕ್ಕಾಗಿ ಒಟ್ಟಿಗೆ ಮಾಡಿದ್ದೇವೆ ಅನ್ನೋದನ್ನು ಕೂಡ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ದೇವೇಂದ್ರ ಅವರು ಹೋಲ್ ಟೀಮ್ಗೆ ಧನ್ಯವಾದವನ್ನು ಸಲ್ಲಿಸ್ತೇನೆ. ನಮ್ಮ ರಾಜ್ಯ ಸಂಘದ ಪದಾಧಿಕಾರಿಗಳು ಕೂಡ ಇಲ್ಲಿ ಜನರಲ್ ಸೆಕ್ರೆಟರಿ ಹಿಡಿದು ಉಪಾಧ್ಯಕ್ಷರು ಕೂಡ ಬಂದಿದ್ದಾರೆ, ಅವ್ರಿಗೆ ಕೂಡ ಧನ್ಯವಾದ ಸಲ್ಲಿಸ್ತೇನೆ. ಹಾಗೇನೆ ನಮ್ಮ ತಾಲೂಕು ಅಧ್ಯಕ್ಷರುಗಳಿದ್ದಾರೆ, ಅವರಿಗೆ ಕೂಡ ಧನ್ಯವಾದ ಸಲ್ಲಿಸ್ತಾ ಭಾಗವಹಿಸಿರುವಂತಹ ಎಲ್ಲ ಸಜ್ಜನ ಸರ್ಕಾರಿ ನೌಕರ ಬಂಧು ಭಗಿನಿಯರಿಗೆ ಶುಭ ಸಂಜೆಯ ನಮಸ್ಕಾರಗಳನ್ನ ತಮಗೆ ತಮ್ಮ ಮಕ್ಕಳಿಗೆ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ತಮಗೆಲ್ಲ ಕೂಡ ಗೊತ್ತಿದೆ, ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೂಡ ಸಂಪನ್ನಗೊಂಡಿದ್ದೇವೆ. ಇವತ್ತು ವಿದ್ಯಾರ್ಥಿಗಳ ಬಗ್ಗೆ ಸಾಕಷ್ಟು ಸಂದೇಶಗಳನ್ನ ಕೊಟ್ಟಿದ್ದಾರೆ, ನಮ್ಮ ಪೇರೆಂಟ್ಸ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ, ನಮ್ಮ ಅಫಿಷಿಯಲ್ಸ್ ಬಗ್ಗೆನೂ ಕೂಡ ಕೊಟ್ಟಿದ್ದಾರೆ. ನಟೇಶ್ ಅವರು ಹೇಳಿದ್ರು, ನಾವು ಕೆಲಸ ಮಾಡುವಂತಹ ವರ್ಗ ಒಂದು ದುಡಿಯುವ ವರ್ಗ, ಶ್ರಮಿಕ ವರ್ಗ, ಆತ್ಮವಂಚನೆ ಮಾಡಿಕೊಳ್ಳದೆ ಆತ್ಮ ಸಾಕ್ಷಿಗೆ ಮೆಚ್ಚ ರೀತಿಯಲ್ಲಿ ನಮ್ಮ ಕೆಲಸವನ್ನ ಕಾಯಕವನ್ನ ಮಾಡಬೇಕು ಅನ್ನುವಂಥ ಮಾತನ್ನ ಅವ್ರ ಮಾತುಗಳಲ್ಲಿ ಪ್ರಸ್ತಾಪ ಮಾಡಬೇಕು. ನಿಜವಾಗ್ಲೂ ಕೂಡ ಅಕ್ಷರಶಃ ಸತ್ಯ. ನಾನು ಬಹಳ ಸಲ ಸಭೆಗಳಲ್ಲಿ ಕೂಡ ಪ್ರಸ್ತಾಪ ಮಾಡ್ತೇನೆ, ನಾವೇನಾಗಿದ್ದೀವಿ, ಏನಾಗಬೇಕಾಗಿತ್ತು, ಈಗ ಏನಾಗಿದ್ದೇವೆ, ಮುಂದೆ ಏನಾಗ್ತೇವೆ ಅನ್ನುವಂಥ ಯೋಚನೆಗಳನ್ನು ನಾವು ಯಾರು ಕೂಡ ಮಾಡೋದಿಲ್ಲ. ಇವತ್ತು ಸರ್ಕಾರಿ ನೌಕರಿ ಸಿಕ್ಕಿದೆ, ಹೆಂಗ ಮಾಡಿದ್ರು ನಡೆಯುತ್ತೆ, ಹೆಂಗ ಮಾಡಿದ್ರು ನಡೆಯುತ್ತೆ, ಯಾರು ಹೇಳಲ್ಲ, ಯಾರು ಕೇಳಲ್ಲ. ಬಹಳ ಜನ ತಾವು ಗೊತ್ತಿರೋ ಶಿಕ್ಷಣ ಇಲಾಖೆಯಲ್ಲಿ ತಾವೆಲ್ಲ ಕೂಡ ಬಹಳ ಜನ ಟೀಚರ್ಸ್ ಇದೆ, ಮತ್ತೆ ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ಸ್ ಅಂತ ಕರೀತಾ ಇದ್ರು. ಸ್ಕೂಲ್ಗೆ ಒಬ್ರು ಇನ್ಸ್ಪೆಕ್ಟರ್ ಬರೋರು ಬುಲೆಟ್ ನಲ್ಲಿ ಬರೋರು. ಅವಾಗ ಟೀಚರ್ಸ್ ಎದುರೋದಿರ್ಲಿ, ಸ್ಟೂಡೆಂಟ್ಸ್ ನಾವೇ ಎದುರ್ಕೊಳ್ತಾ ಇದ್ವಿ. ನಾನು ಹೇಳ್ತಾ ಇದ್ರು 80-85 ದಶಕದ ಘಟನೆಗಳು. ಸ್ಟೂಡೆಂಟ್ಸ್ ನಾವು ಎದುರ್ಕೊಳ್ತಾ ಇದ್ವಿ. ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ಸ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಊಹೆ ಮಾಡ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಇಲ್ಲ. ಇವತ್ತು ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ಸ್ ಅಲ್ಲ, BO ಅಲ್ಲ, DDPI ಅಲ್ಲ, ಕಮಿಷನರ್ ಅಲ್ಲ, ಪ್ರಿನ್ಸಿಪಲ್ ಸೆಕ್ರೆಟರಿನೂ ಅಲ್ಲ, DC ಅಲ್ಲ, ಚೀಫ್ ಸೆಕ್ರೆಟರಿನೂ ಅಲ್ಲ, MLA ಅಲ್ಲ, ಮಿನಿಸ್ಟ್ರು ಅಲ್ಲ, ಎಲ್ಲರೂ ನನ್ನ ಪಾಕೆಟ್ ಅಲ್ಲಿ ಇದ್ದಾರೆ ಎನ್ನುವಂತ ಹೇಳುವಂತ ವ್ಯವಸ್ಥೆ ಬಂದು ನಿಂತಿದೆ. ಇದು ಒಪ್ಕೊಳ್ತೀರಾ? ಒಪ್ಕೊಳ್ಬೇಕು. ನಾನು ಒಪ್ಕೊಳ್ತೀನಿ, ನೀವು ಒಪ್ಕೊಳ್ಬೇಕು. ಕಾರಣ ನಮ್ಮ ಜೀವಿತಾವಧಿಯಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಯಿತು. ಎಲ್ಲೋಯ್ತು ನಮ್ಮ ಭಯ, ಎಲ್ಲೋಯ್ತು ನಮ್ಮ ಭಕ್ತಿ, ಎಲ್ಲೋಯ್ತು ನಮ್ಮ ಕಾಯಕ ಶ್ರದ್ಧೆ, ಎಲ್ಲೋಯ್ತು ನಮ್ಮ ಅಧ್ಯಯನಶೀಲದ ವಿಚಾರಗಳು ಅಂತ ಹೇಳಿದ್ರೆ ಎಲ್ಲದೂ ಕೂಡ ಇಲ್ಲ. ಹಾಗೆ ಹೇಳ್ತಾ ಇದ್ರು ನಟೇಶ್ ಅವರು, ಓದುವಂತ ಅಭ್ಯಾಸಗಳು ತುಂಬಾ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ಕಾರಣ ಮೊಬೈಲ್ ಎಫೆಕ್ಟ್. ಮೊಬೈಲ್ ಬಂದು ನಿಂತ್ಕೊಂಡಿದೆ, ಪೇಷನ್ಸ್ ಇಲ್ಲ, ತಾಳ್ಮೆ ಇಲ್ಲ, ನಮ್ಗೆ ಕೂಡ ಓದಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ
ನೆಕ್ಸ್ಟ್ ಏನಿದೆ ಅಂತ ಥಾಟ್ಸ್ ಓಡ್ತಾ ಇರುತ್ತೆ. ಈಗೆಲ್ಲ ಅದಕ್ಕೋಸ್ಕರ ಏನಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಬರೋಕ್ಕೆ ಶುರುವಾಗಿದೆ. ಮೊದಲೆಲ್ಲ ನಾವೆಲ್ಲ ನೋಡ್ತಾ ಇದ್ವಿ ನಾಟಕಗಳನ್ನ. ನಾವು ಹಳ್ಳಿನಲ್ಲಿ ಸ್ಟೂಡೆಂಟ್ಸ್ಗಳಿದ್ದಾಗ ರಾತ್ರಿ 11 ಗಂಟೆಗೆ ನಾಟಕಗಳ ಪ್ರಾರಂಭ ಆದ್ರೆ ಬೆಳಗಿನ ಜಾವ 6 ಗಂಟೆವರೆಗೆ ಕೂಡ ಅನೇಕ ನಾಟಕಗಳು, ರಾಮಾಯಣ ಇರಲಿ, ಮಹಾಭಾರತ ಇರಲಿ, ಕೃಷ್ಣನ್ ಪಾಠ, ಅರ್ಜುನ್ ಏನೇನೋ ಆಗ್ತಾ ಇತ್ತು. ಫಿಲಮ್ಸ್ಗಳು ಎಷ್ಟೆಷ್ಟಕ್ಕೆ ಆಗ್ತಾ ಇತ್ತು. 4.25 ಗಂಟೆ ಫಿಲಂ ನೋಡಿದ್ದೇವೆ, 3.5 ಗಂಟೆ ನೋಡಿದ್ದೇವೆ, 3 ಗಂಟೆ ನೋಡಿದ್ದೇವೆ, 1.5 ಗಂಟೆದು ನೋಡಿದ್ದೇವೆ. ಈಗ 1 ಗಂಟೆ ಬಂದು ಟೆಲಿಫಿಲಂ ಲೆವೆಲ್ಗೆ ಬಂದು ಇವತ್ತು ನಾವು ನಿಂತ್ಕೊಂಡಿದ್ದೇವೆ. ಕಾರಣ ಯಾರಿಗೂ ಸಮಯ ಇಲ್ಲ, ಕೆಲಸ ಮಾಡೋದು ನಮಗೂ ಟೈಮ್ ಇಲ್ಲ, ಅದನ್ನು ಆನಂದಿಸುವಂತ ಆಸ್ವಾದಿಸೋದು ನಮಗೂ ಕೂಡ ಟೈಮ್ ಇಲ್ಲ. ಅಂದ್ರೆ ಎಷ್ಟು ಒತ್ತಡದ ಬದುಕಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದನ್ನ ಒಂದೊಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳುವಂತ ದಿನ ಇದಾಗಿದೆ ಅಂತ ಹೇಳಿ ಬಯಸ್ತೇನೆ. ಆಯ್ತು, ಓಕೆ, ಓದ್ಲಿಕ್ಕೆ ಟೈಮ್ ಇಲ್ಲ. ಮತ್ತೆ ನಟೇಶ್ ಅವರು ಲೆಕ್ಚರ್ ಹೆಂಗ್ ಓದಿದ್ರು? ನಟೇಶ್ ಅವರು ಇಷ್ಟು ಅಧ್ಯಯನಶೀಲರಾಗಿ ಭಾಷಣ ಮಾಡ್ತಾರೆ. ಸುಮಾರು 700-800 ಮಂಕುತಿಮ್ಮನ ಕಗ್ಗವನ್ನ ವಿತೌಟ್ ರೀಡ್ ಮಾಡದೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಹೆಂಗ್ ಸಾಧ್ಯ ಆಯ್ತು? ಡಿ ವಿ ಗುಂಡಪ್ಪನವರು ಕನ್ನಡ ಫೇಲ್, SLC ಫೇಲ್, ಹೆಂಗ್ ಸಾಧ್ಯ ಆಯ್ತು? ಯೋಚನೆ ಮಾಡ್ಬೇಕಲ್ಲ ಇದೆಲ್ಲ. ಅನೇಕ ಜನ IAS ಆಫೀಸರ್ಸ್, ಅನೇಕ ಜನ ಸಾಧಕರು ಜನರಲ್ ಡಿಗ್ರಿ ಪಾಸ್ ಮಾಡಿ ನಾಮಿನಲ್ ಪಾಸ್ ಆಗಿ ಇವತ್ತು ಈ ರಾಜ್ಯವನ್ನ, ದೇಶವನ್ನು ಆಳ್ತಾ ಇರೋ ಉದಾಹರಣೆಗಳು ನನ್ನ ಕಣ್ಣು ಮುಂದೆ ಇದೆ. ಯಾಕೆ ಅವರೆಲ್ಲ ನಮಗೆ ರೋಲ್ ಮಾಡಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ? ಯೋಚನೆ ಮಾಡ್ಬೇಕಲ್ಲ. ಸರ್ಕಾರಿ ನೌಕರಿಗೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವತ್ತಿನ ಆಡಳಿತ ವ್ಯವಸ್ಥೆ, ರಾಜಕೀಯದ ಒಂದು ಬಾಂಧವ್ಯ ಬೆಳೆದು ವ್ಯವಸ್ಥೆ ಪಲ್ಯೂಟ್ ಆಗಿ ನಿಂತುಬಿಟ್ಟಿದೆ. ನನಗೇನಾದ್ರೂ ಒಂದು ಟ್ರಾನ್ಸ್ಫರ್ ಆಯ್ತಾ, ನನಗೆ ಒಂದು ಡೆಪ್ಯುಟೇಷನ್ ಆಯ್ತಾ, ನನಗ್ಯಾದ್ರೂ ಅಡಿಷನಲ್ ಡ್ಯೂಟಿಗೆ ಹಾಕಿದ್ರ ಅಂತ ಹೇಳಿದ್ರೆ MLA ಮಿನಿಸ್ಟರ್ ಮನೆಗೆ ಹೋಗಿ ಫೋನ್ ಮಾಡಿ ನಾನು ಕ್ಯಾನ್ಸಲ್ ಮಾಡಿಸ್ಕೊಳ್ಳುವಂತ ವ್ಯವಸ್ಥೆಗಳು ಇವತ್ತಿನ ಆಡಳಿತ ವ್ಯವಸ್ಥೆಗೆ ಬಂದು ನಿಂತಿದೆ. ಸುಧಾರಣೆಗಳಾಗಬೇಕಲ್ಲ, ಬದಲಾವಣೆಗಳಾಗಬೇಕಲ್ಲ. ಇವತ್ತು ಉತ್ತರ ಪ್ರದೇಶ ಇರ್ಬೋದು, ಕೆಲವೊಂದೆರಡು ರಾಜ್ಯ, ದೆಹಲಿ, ಸರ್ಕಾರಿ ನೌಕರರು ಟ್ರಾನ್ಸ್ಫರ್ಸ್ಗೆ ಯಾವುದೇ MLAಗಳು, ಮಿನಿಸ್ಟರ್ಗಳು ಲೆಟರ್ಗಳನ್ನ ಕೊಡಂಗಿಲ್ಲ. ಸೆಂಟ್ರಲ್ ಗವರ್ಮೆಂಟ್ ಅಲ್ಲೂ ಇವತ್ತಿದೆ. ಯಾವುದೇ ಕೇಂದ್ರದ ಅಧಿಕಾರಿಗಳ ಪರವಾಗಿ ಯಾವುದೇ ಮಿನಿಸ್ಟರ್ಸ್ಗಳು ಕೂಡ ಟ್ರಾನ್ಸ್ಫರ್ಸ್ಗೆ ಸೆಂಟ್ರಲ್ ಮಿನಿಸ್ಟರ್ ಲೆಟರ್ಸ್ ಕೊಡಂಗಿಲ್ಲ. ಅಲ್ಲಿ ಅಫಿಷಿಯಲ್ ಕಮಿಟಿ ಇರ್ತದೆ, ಅವ್ರು ಎಕ್ಸಾಮಿನ್ ಮಾಡ್ತಾರೆ, ಸ್ಟಡಿ ಮಾಡ್ತಾರೆ, 3 ತಿಂಗಳಿಗೊಮ್ಮೆ ಮೀಟಿಂಗ್ ಸೇರ್ತಾರೆ. ಹೆಲ್ತ್ ಇಶ್ಯೂ, ಫ್ಯಾಮಿಲಿ ಪ್ರಾಬ್ಲಮ್ ಅಥವಾ ಇನ್ಎಫಿಷಿಯನ್ಸಿ ಅಥವಾ ಮಲ್ಟಿ ಆಂಗಲ್ ಅಲ್ಲಿ ಯೋಚನೆ ಮಾಡಿ ರೆಕಮೆಂಡೇಶನ್ ಮಾಡಿ ಟ್ರಾನ್ಸ್ಫರ್ನ ಅಲ್ಲಿನ ಸೆಕ್ರೆಟರಿಯೇಟ್ ಆದ ಆಫೀಸರ್ಸ್ ಎಕ್ಸಿಕ್ಯೂಟ್ ಮಾಡ್ತಾರೆ. ಅದು ಸಿಸ್ಟಮ್ ಇದೆ. ವಾಟ್ ಅಬೌಟ್ ಇನ್ ಕರ್ನಾಟಕ? ಕಾರಣಗಳೇನು? ಯಾತಕ್ಕಾಗಿ ಈ ಬದಲಾವಣೆಗಳು? ಸರ್ಕಾರನೋ, MLAನೋ, ಮಿನಿಸ್ಟ್ರೋ ನೀವೆಲ್ಲ ಬಂದ್ಬಿಡಿ ನನ್ನ ಹತ್ರ, ಟ್ರಾನ್ಸ್ಫರ್ ಅರ್ಜಿ ಹಾಕಿ ತಾವೇನು ಕೇಳೋದಿಲ್ಲ. ಹೋಗೋರು ಯಾರು? ನಮ್ಮಂತ ಸರ್ಕಾರಿ ನೌಕರರು. ಹೋಗೋರು ಏನ್ ಮಾಡ್ತೇವೆ? ಒಂದೇ ಜಾಗಕ್ಕೆ 4 ಜನ ಕಾಂಪಿಟೇಷನ್ ಮಾಡ್ತೇವೆ. ಯಾವ ತರದ ಕಾಂಪಿಟೇಷನ್ ಇರ್ತದೆ ಅಂತ ಹೇಳಿದ್ರೆ ಅದು ಯಾವ ಆಯಾಮದಲ್ಲೂ ಗೊತ್ತಿಲ್ಲ. ಜಾತಿ, ಬೇರೆ ಬೇರೆ ಆಯಾಮಗಳು ಕೂಡ ಅಲ್ಲಿ ಕೆಲಸ ಮಾಡುವಂತಹ ವ್ಯವಸ್ಥೆಗಳನ್ನು ಕೂಡ ನಾವು ನೋಡಿದೆ. ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗೋದಕ್ಕಿಂತ ಮುಂಚೆ ಅದೇ ಪದ್ಧತಿ ಕರ್ನಾಟಕದಲ್ಲೂ ಕೂಡ ಇತ್ತು. ಇವತ್ತು ಆ ಪರಿಸ್ಥಿತಿಗಳಿಲ್ಲ. ಕಾರಣ ಆಡಳಿತ ಮತ್ತೆ ರಾಜಕೀಯದಲ್ಲಿ ಎಲ್ಲರೂ ಸಮ್ಮಿಲನವಾಗಿ ಇವತ್ತು ಈ ವ್ಯವಸ್ಥೆಗೆ ನಾವೆಲ್ಲ ಕೂಡ ಕಾರಣೀಭೂತರಾಗಿದ್ದೇವೆ. ಇದರ ಸುಧಾರಣೆಗಳಾಗಬೇಕಾಗಿರುವಂತ ಅನಿವಾರ್ಯತೆ ಕೂಡ ಇವತ್ತು ನಮ್ಮ ಮುಂದೆ ಇದೆ. ವ್ಯವಸ್ಥೆ ಇವತ್ತು ಯಾವುದೋ ಒಂದು ಅಧಿಕಾರಿ ಯಾವುದೋ ಒಂದು ವ್ಯವಸ್ಥೆ ಕಾರಣಕ್ಕಾಗಿ ಅಲ್ಲಿ ಬಂದ ಅಂತ ಹೇಳಿದ್ರೆ ಹೊಂದಾಣಿಕೆಯನ್ನು ಮಾಡಿ ತನ್ನ ವೃತ್ತಿ ಧರ್ಮವನ್ನು ಬಿಟ್ಟು ಕೆಲಸ ಮಾಡುವಂತ ಅನಿವಾರ್ಯತೆಗಳು ಕೂಡ ಆ ವ್ಯವಸ್ಥೆಗೆ ಬರ್ತದೆ. ಅದು ಈ ಸಮಾಜದ ನಿಜವಾದ ಶೋಷಣೆ, ನಮ್ಮ ವೃತ್ತಿ ಬದುಕಿನ ನಿಜವಾದ ಶೋಷಣೆ ದಿನಗಳಂತ ಹೇಳಿಕೆ ನಾನು ಬಯಸ್ತೇನೆ. ಇವತ್ತು ನಾವೆಲ್ಲ ಈ ವಿಚಾರಗಳಿಗೆ ಯಾವತ್ತು ಸುಧಾರಣೆಗಳನ್ನು ತರಬೇಕು ಅಂತ ಹೇಳಿ ನಾನು ಕೂಡ ಬಹಳ ಸಲ ಯೋಚನೆ ಮಾಡ್ತಾ ಇದ್ದೆ. ಒಂದು ಕಡೆ ನಮ್ಮಲ್ಲಿ ಸ್ಕಿಲ್ ಇಲ್ಲ, ಒಂದು ಕಡೆ ನಮ್ಮಲ್ಲಿ ಎಫೆಕ್ಟಿವ್ ಆಗಿ ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡುವಂತವರ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ಮತ್ತೆ ಇವತ್ತು ಅನೇಕ ಆಡಳಿತಾತ್ಮಕ ವಿಚಾರದಲ್ಲಿ ಸುಧಾರಣೆಗಳನ್ನು ಮಾಡುವಂತ ವಿಚಾರದಲ್ಲಿ ಕೂಡ ಅಸಡ್ಡೆಯನ್ನು ಕೂಡ ಬಹಳಷ್ಟು ಜನ ಕೆಲವರು ಮಾಡ್ತಾ ಇರೋದು ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು ಸರ್ಕಾರಿ ನೌಕರಿ ವೃತ್ತಿ ಅಂತ ಹೇಳಿದ್ರೆ
ಒಂದು ಶ್ರೇಷ್ಠವಾಗಿರುವಂತಹ ವೃತ್ತಿ. ಇವತ್ತು ನೀವೆಲ್ಲ ಇಲ್ಲಿ ಯಾಕೆ ಕೂತ್ಕೊಂಡಿದ್ದೀರಾ? ನಿಮ್ಮನ್ನು ಯಾಕೆ ಇಲ್ಲಿ ಕರೆದಿದ್ದಾರೆ? ಯಾಕೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ನಾಗರಿಕರಿದ್ದಾರೆ. ಒಂದು 12 ಲಕ್ಷ ಜನ ವೋಟರ್ಸ್ ಇರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಅಂದಾಜು. ಒಂದು 10 to 12 lakhs ಇರ್ಬೋದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಆ 12 ಲಕ್ಷ ಜನರಿಗೆ ಸಿಗದೇ ಇರುವಂತ ಒಂದು ಪ್ಲಾಟ್ಫಾರ್ಮ್ ಇವತ್ತು ಇಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ನೀವು ಅವ್ರಿಗಿಂತ ಶ್ರೇಷ್ಠವಾಗಿದ್ದೀರಾ ಅಂತ ಹೇಳಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗುತ್ತೆ. ಚಪ್ಪಾಳೆ ಹೊಡಿರಿ. ನಿಮ್ಗೆ ಹೇಳಿದ್ದು ನಿಮ್ ಪಕ್ಕದ ಮನೆಯವರಿಗೆ ನಾವು ಕರೆದಿಲ್ಲ, ಕೆಲಸದಲ್ಲಿ ಇಲ್ಲ ಅವರು. ನಿಮ್ಮ ಎದುರುಗಡೆ ಮನೆಯವರು ಯಾವ್ದೋ ಒಂದು ವೃತ್ತಿ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಮಾಡ್ತಾ ಇರ್ತಾರೆ, ನಾವಿಲ್ಲಿ ಕರೀಲಿಕ್ಕೆ ಆಗಿಲ್ಲ. ಇನ್ನೊಬ್ರು ಯಾರೋ ನಿಮ್ ಸಹೋದರ ಸಹೋದರಿ ಕೃಷಿ ಮಾಡ್ಕೊಂಡಿದ್ದಾರೆ, ಕರೀಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಪ್ಲಾಟ್ಫಾರ್ಮ್ ಇಲ್ಲ, ಅವ್ರಿಗೆ ಆರ್ಗನೈಸೇಷನ್ ಇಲ್ಲ, ಈ ತರದ ವ್ಯವಸ್ಥೆಗಳು ಅವ್ರಿಗಿಲ್ಲ. ಈ ತರದ ನಿಮ್ಮ ಮಕ್ಕಳಿಗೆ ಗುರುತಿಸುವಂತ ವ್ಯವಸ್ಥೆ ಅವರಲ್ಲಿ ಇಲ್ಲ. ಈ ರೀತಿಯಾಗಿರುವಂತ ನಿಮ್ಮನ್ನು ಕರೆದು ಗೌರವಿಸುವಂತ ವೇದಿಕೆ ಇಲ್ಲ. ಈ ತರ ಸನ್ಮಾನ ಮಾಡುವಂತ ನಿಮ್ಮ ಮಕ್ಕಳ ಫೋಟೋಸ್ ಅವನ್ನ ಸ್ಟೇಟಸ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ನೀವು ಹಾಕೊಳ್ತೀರಾ, ಅವ್ರು ಹಾಕೊಳ್ಳಿಕ್ಕೆ ಅವಕಾಶಗಳು ಇಲ್ಲ. ಸಮಾಜದಲ್ಲಿ ಹಾಸ್ಪಿಟಲ್, ಕಾಲೇಜ್, ಆಫೀಸಲ್ಲಿ ಹೋದಾಗ, ನಿಮ್ಮ ಹಳ್ಳಿಲಿ ಹೋದಾಗ ನಿಮಗೆ ಒಬ್ಬ ಜನ ಒಂದು ನಮಸ್ಕಾರ ಹೊಡಿತಾನೆ. ಯಾತಕ್ಕೆ ಹೊಡಿತಾನೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಸರ್ಕಾರಿ ನೌಕರಿ ಅನ್ನುವಂತ ಶ್ರೇಷ್ಠವಾಗಿರುವಂತ ವೃತ್ತಿ ಇದೆ. ಆ ಕಾರಣಕ್ಕಾಗಿ ನಿಮಗೆ ಗೌರವಗಳು ಸಿಗ್ತಾ ಇದೆ. ಒಂದು ಕಡೆ ಹಣ, ಒಂದು ಕಡೆ ನೆಮ್ಮದಿ, ಒಂದು ಕಡೆ ಭರವಸೆ, ಒಂದು ಕಡೆ ಮಕ್ಕಳ ಶಿಕ್ಷಣ, ಒಂದು ಕಡೆ ಕೌಟುಂಬಿಕ ಬದುಕನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತೇನೆ ಅನ್ನುವಂತ ಅತ್ಯಂತ ಅದಮ್ಯವಾಗಿರುವಂತ ಶಕ್ತಿ, ನಂಬಿಕೆ, ಭರವಸೆ ಯಾವುದರಿಂದ ಸಿಕ್ಕಿದೆ, ಗೌರವವನ್ನು ಸೇರ್ತಂತೆ ಅಂದ್ರೆ ಅದು ಸರ್ಕಾರಿ ನೌಕರಿ ವೃತ್ತಿಯಿಂದ ಅನ್ನೋದನ್ನ ನಾವು ಒಂದು ಕ್ಷಣ ಮರೆತ್ರೆ ನಮ್ಮ ಪರಿಸ್ಥಿತಿ ಏನು ಅನ್ನೋದನ್ನ ತಾವು ಅರ್ಥವನ್ನ ಮಾಡ್ಕೊಳ್ಬೇಕು. ನಾವೆಲ್ಲ ಯೋಚನೆ ಮಾಡಿ, ಒಂದು ದಿನ ಆಗೋ ಕೆಲಸವನ್ನ 1 ಗಂಟೆಯಲ್ಲಿ ಯಾಕೆ ಮಾಡಕ್ಕಾಗಲ್ಲ ಅಂತ ಯೋಚನೆ ಮಾಡಬೇಕು. 1 ಗಂಟೆ ಕೆಲಸವನ್ನ 1 ನಿಮಿಷದಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಯಾಕೆ ಅಂತ ಯೋಚನೆ ಮಾಡುವಂತ ಮನಸ್ಥಿತಿಗಳು ನಮಗ್ ಬರಲಿಲ್ಲ ಅಂತ ಹೇಳಿದ್ರೆ ನಾವೆಲ್ಲಿ ನಿಂತಿದ್ದೇವೆ ಅಂತ ಹೇಳಿ ಊಹೆ ಮಾಡ್ತೀವಿ. ಇದು ಆತ್ಮಸಾಕ್ಷಿಯ ಮಾತು. ನೀವ್ಯಾರು ನಿಮಗೆ ಸರ್ಟಿಫಿಕೇಟ್, DC, ತಹಶೀಲ್ದಾರ್, AC, BO, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್, ಅವ್ರಿಗೆ ಯಾವ ಸರ್ಟಿಫಿಕೇಟ್ ನಿಮ್ಗೆ ಅವಶ್ಯಕತೆ ಇಲ್ಲ. ನೀವು ಮಾಡುವಂತ ಕೆಲಸಕ್ಕೆ ಅದು ಕ್ಲಾಸ್ ರೂಮ್ ಟೀಚರ್ಸ್ ಆಗಿರಲಿ, ಯಾರೋ ಹೆಡ್ ಮಾಸ್ಟರ್ ಬರ್ತಾರೆ, PO ಬರ್ತಾರೆ, CRP ಬರ್ತಾರೆ, ECO ಬರ್ತಾರೆ, ಅದ್ಯಾವುದು ಲೆಕ್ಕ ಇಲ್ಲ ರೀ. ನಿಮ್ಮ ಕೆಪಾಸಿಟಿ, ನಿಮ್ಮ ನಾಲೆಡ್ಜು ಅವರು ಕೂಡ ತಲೆ ತೂಗುವಂತೆ ಇರಬೇಕು. ನಿಮ್ಮ ಆತ್ಮಸಾಕ್ಷಿ ಹೇಳಬೇಕು. ಇವತ್ತು ಸರ್ಕಾರ ನನಗೆ ಸಂಬಳ ಕೊಟ್ಟಿದೆ, ನನ್ನ ಅಕೌಂಟಿಗೆ 3,000 ಹೋಗಿದೆ, 4,000 ರೂಪಾಯಿ ಜಮಾ ಆಗಿದೆ. ಈ ತಿಂಗಳಲ್ಲಿ ನಾನು 1 ಲಕ್ಷ ರೂಪಾಯಿ ಸಂಬಳ ತಗೊಂಡೆ. ಈ ತಿಂಗಳಲ್ಲಿ, ಈ ವರ್ಷದಲ್ಲಿ ಸಂಬಳ ತಗೊಂಡೆ, DA ತಗೊಂಡೆ, HRA ತಗೊಂಡೆ, ಹೊಸ ಪೇ ಕಮಿಷನ್ ತಗೊಂಡೆ. ನನಗೆ ತೃಪ್ತಿ ಇದೆ. ನಾನು ಮಾಡುವಂತ ಕೆಲಸಕ್ಕೆ ಸರ್ಕಾರ ಕೊಡ್ತಾ ಇದೆಯಲ್ಲ ಸಂಬಳ, ನಾನು ತೃಪ್ತಿ ಇದೆ ಅಂತ ಹೇಳಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರೆ ಅವಾಗ ನಿನ್ನ ಆತ್ಮಸಾಕ್ಷಿ ಹೇಳ್ತದೆ, ಈ ತಿಂಗಳು ಮಾಡೋ ಕೆಲಸ ನಿನ್ ಸಂಬಳ ತಗೊಳ್ಳೋಕೆ ಸರಿಯಾಗಿದೆ ಅಂತ ಹೇಳಿ ನೀನ್ ಕಾನ್ಶಿಯಸ್ ಹೇಳಿದ್ರೆ ಸಾಕು, ಅದು ಭಗವಂತನಿಗೆ ಅರ್ಪಣೆ ಮಾಡಿದಂತೆ ಅಂತ ಹೇಳಿ ನನ್ನ ಅಭಿಪ್ರಾಯ ಆಗಿದೆ. ನೀವು ಯಾಕೆ ಸಾಧ್ಯ ಇಲ್ಲ, ಯಾಕೆ ಸಾಧ್ಯವಿದೆ ಸರ್? SIR ಡ್ಯೂಟಿ ಹಾಕ್ಬಿಟ್ಟಿದ್ದಾರೆ, ಕಷ್ಟ, ಕೆಲಸ ಮಾಡಕ್ಕಾಗಲ್ಲ. ಸೆನ್ಸಸ್ ಡ್ಯೂಟಿ ಹಾಕಿದ್ದಾರೆ, ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಡೆಪ್ಯುಟೇಷನ್ ಹಾಕಿದ್ದಾರೆ, ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಮಾಡಬೇಕು? ಅರುಣಿಮಾ ಸಿನ್ಹಾ ಅನ್ನುವಂತ ಒಂದು ಹೆಣ್ಣು ಮಗಳು 2 ಕಾಲಿಲ್ಲ, ಮೌಂಟ್ ಎವರೆಸ್ಟ್ ಅನ್ನ ಅಂಗವಿಕಲೆಯಾಗಿ ಮೌಂಟ್ ಎವರೆಸ್ಟ್ ಅನ್ನ ಏರಿದಂತ ಏಕೈಕ ಧೀಮಂತ ಹೆಣ್ಣು ಮಗಳು. ತಾವು ಅರ್ಥ ಮಾಡ್ಕೊಳ್ಳಿ, ಅರುಣಿಮಾ ಸಿನ್ಹಾ. ನಿಮ್ಗೆ ಮೌಂಟ್ ಎವರೆಸ್ಟ್ -ಡಿಗ್ರಿ ಇದೆಯಾ? ಮೌಂಟ್ ಎವರೆಸ್ಟ್ ಹತ್ಲಿಕ್ಕೆ ಆಗ್ತದ? ಕಾಲು ಕೈಗಳೆಲ್ಲ ಸರಿ ಇದಾವ ಇಲ್ವಾ? ಯೋಚನೆ ಮಾಡ್ಬೇಕಲ್ಲ. ಯಾಕೆ ಸಾಧ್ಯ ಆಗ್ತಿಲ್ಲ? ವಿಲ್ ಪವರ್ ಇಲ್ಲ, ಬದ್ಧತೆ ಇಲ್ಲ, ಕಳಕಳಿ ಇಲ್ಲ, ವಿಚಾರಗಳಿಲ್ಲ. ನಾನು ಹೇಳಲಿಕ್ಕೆ ಬಯಸ್ತೇನೆ, ನಾನು ಒಬ್ಬ ಸರ್ಕಾರಿ ಅಧಿಕಾರಿ. ನಾನು ನಿನ್ನೆ ಕೂಡ 1-2 ತಾಲೂಕು ವಿಸಿಟ್ ಮಾಡಿ ಪ್ರೋಗ್ರಾಮ್, ಕಾರ್ಯಕ್ರಮ, ಇನ್ಸ್ಪೆಕ್ಷನ್ಗಳು ಮಾಡ್ಕೊಂಡು ಕೆಲಸ ಮಾಡಿ ನಾನು ಕಾಯಕ ಮುಗಿಸಿ ಈ ಸಂಘಟನೆ ಕೆಲಸ ಕೂಡ ಮಾಡ್ತಾ ಇದ್ದೀನಿ. ಷಡಾಕ್ಷರಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಅಂದ್ರೆ
ಕೆಲಸ ಇಲ್ಲ. ಆರಾಮಾಗಿ ಭಾಷಣ ಮಾಡ್ತಾರೆ ಇವರು, ಹೇಗ್ ಮಾಡೋ ನಡೀತದೆ. ನಾನು ಇನ್ನು ಫೋಟೋ ಹಾಕಬೇಕು ಅಂತ ಯೋಚನೆ ಮಾಡ್ತೀನಿ, ಆಫೀಸ್ ಕೆಲಸಕ್ಕೆ ಫೋಟೋ ಹಾಕ್ಬಾರ್ದು ಅಂತ ಅವಾಯ್ಡ್ ಮಾಡ್ತಾ ಇದ್ದೀನಿ. ನಾನು ಮಾಡಬೇಕು ನಮ್ಮ ಕಾಯಕ. ನನಗೆ ಎಕ್ಸಂಪ್ಷನ್ ಇದೆ, ಸ್ಟೇಟ್ ಪ್ರೆಸಿಡೆಂಟ್ ನನಗೆ ಡ್ಯೂಟಿ ಎಕ್ಸಂಪ್ಷನ್ ಇದೆ. ಆದರೆ ಇವತ್ತಲ್ಲ, ನಾನು ಈ ಸಂಘಟನೆ ಬದುಕಿನಲ್ಲಿ 2 ಬಾರಿ ಜಿಲ್ಲಾಧ್ಯಕ್ಷನಾದ ಶಿವಮೊಗ್ಗದಲ್ಲಿ, 1 ಬಾರಿ ಸ್ಟೇಟ್ ಟ್ರೆಷರ್, ಮತ್ತೆ 2 ಬಾರಿ ರಾಜ್ಯಾಧ್ಯಕ್ಷ. ಅವತ್ತಿನಿಂದ ಇವತ್ತಿನವರೆಗೆ ನಾನು ಸಂಬಳ ಕೊಡುವಂತ ಕಾಯಕವನ್ನ ನಾನು ಯಾವತ್ತೂ ಕೂಡ ಬಿಟ್ಟಿಲ್ಲ. ಪ್ರಾಮಾಣಿಕವಾಗಿ ನನ್ನ ಕಾಯಕವನ್ನು ಮಾಡ್ತಾ ಇದ್ದೇನೆ. ನಾನು ಕಾಯಕ ಮಾಡ್ತೇನೆ, ಕೆಲಸ ಮಾಡ್ತೇನೆ. ನಿನ್ನೆ ರಾತ್ರಿ 1:30 ಒಂದು ಕಾರ್ಯಕ್ರಮ, ಸ್ವದೇಶಿ ಮಂತ್ರ ಅಂತ ಹೇಳಿ ಶಿವಮೊಗ್ಗದಲ್ಲಿ ಸ್ವಾತಂತ್ರ್ಯ ಯೋಧರಿಗೊಂದು ನಮನ ಅನ್ನುವಂತ ಒಂದು ಟೈಟ್ ಇಟ್ಕೊಂಡು 10,000 ಜನ ಸೇರಿಸಿ ಶಿವಮೊಗ್ಗದಲ್ಲಿ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಮಾಡಿದ್ವಿ. ರಾತ್ರಿ 9 ಗಂಟೆಯಿಂದ 12 ಗಂಟೆಗೆ ರಾಷ್ಟ್ರಗೀತೆ ಒಂದೇ ಮಾತರ ಮಾಡಿ, ಸೊ ಅಷ್ಟು ಜನಕ್ಕೆಲ್ಲ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಮುಗಿಸಿ 1:30 ನಾನು ಮಲಗಿ ಬೆಳಗ್ಗೆ ಇಲ್ಲಿ ಬಂದಿದ್ದೆ. ಮತ್ತೆ ಈಗ 2 ಕಾರ್ಯಕ್ರಮ ಅಟೆಂಡ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಮತ್ತೆ ಬ್ಯಾಂಗ್ಳೂರ್ಗೆ ನೈಟ್ ಹೊರಟು ನಾಳೆ ಬೆಂಗಳೂರಿನಲ್ಲಿ 1-2 ಕಾರ್ಯಕ್ರಮ ಇದೆ, ಅಟೆಂಡ್ ಮಾಡಬೇಕು, ಕೆಲಸ ಮಾಡಬೇಕು. ಹೆಂಗ್ ಸಾಧ್ಯ? ನನಗೂ ಫ್ಯಾಮಿಲಿ ಇದೆ, ನನಗೂ ಮಕ್ಕಳಿದ್ದಾರೆ, ನನಗೂ ಕೌಟುಂಬಿಕ ಸಮಸ್ಯೆಗಳಿದೆ. ಈ ಷಡಾಕ್ಷರಿಗೆ ಕಾರ್ ಇದೆ, ಸ್ಟಾಫ್ ಇದೆ, ಸಿಸ್ಟಮ್ ಇದೆ ಅಂತ. ನಿಮ್ ಸಮಸ್ಯೆ ನಿಮಗೆ, ನಮ್ಮ ಸಮಸ್ಯೆ ಇನ್ನೂ ಜಾಸ್ತಿ ನಿಮಗಿಂತ. ಏನು ಮಾಡ್ಲಿಕ್ಕಾಗಲ್ಲ. ಕೋಟ್ಯಾಧೀಶ್ವರ್ಗೆ ಅವನ ಸಮಸ್ಯೆ, ಲಕ್ಷಾಧೀಶ್ವರ್ಗೆ ಅವನ ಸಮಸ್ಯೆ, ಸಾವಿರನಿಗೂ ಅವನ ಸಮಸ್ಯೆ ಇದ್ದಿದ್ದೆ, ಕೂಲಿ ಕಾರ್ಮಿಕರಿಗೆ ಅವನ ಸಮಸ್ಯೆ ಇದ್ದಿದ್ದೆ, ಅವನಿಗೇನೆ ಭಿಕ್ಷೆ ಬೇಡನಿಗೂ ಸಮಸ್ಯೆ ಇದೆ, ಯಾಕೆ ಶೆಲ್ಟರ್ ಇಲ್ಲ ಅನ್ನೋ ಸಮಸ್ಯೆ ಇದೆ. ಶೆಲ್ಟರ್ ಆದ್ಮೇಲೆ ಮೀಡಿಯಂ ಕ್ಲಾಸ್ ಪೀಪಲ್ ನಮ್ಮಂತವ್ರಿಗೆ ಒಂದು ಸೈಟ್ ತಗೊಳ್ಬೇಕು, ಕಾರ್ ತಗೊಳ್ಬೇಕು, ಹ್ಯಾಂಡ್ಸಮ್ ಲೈಫ್ ಲೀಡ್ ಮಾಡಬೇಕು ಅನ್ನೋಂಥ ಸಮಸ್ಯೆಗಳಿದೆ. ಹಾಗಾಗಿ ಸಮಸ್ಯೆ ಯಾರಿಗೂ ಕೂಡ ತಪ್ಪಿದ್ದಿಲ್ಲ. ಆದ್ರೆ ಒಂದು ತಿಳ್ಕೊಳ್ಳಿ, ಸರ್ಕಾರಿ ನೌಕರಿಂದ ಒಂದು ಸಿಕ್ಕಂತ ಸಂದರ್ಭದಲ್ಲಿ ಒಂದು ಶ್ರೇಷ್ಠತೆಯನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಖಂಡಿತ ಭಗವಂತ ನಮಗೆ ಇವತ್ತು ನಿಮ್ಮ ಮಕ್ಕಳ ಮೂಲಕವಾಗಿ ಇವತ್ತೇ ನೀವು ಗೌರವವನ್ನ ನಿಮ್ಮ ಮಕ್ಕಳು ತಗೊಳ್ತಾರಲ್ಲ, ಅದು ನಿಮ್ಮ ಶ್ರಮದ ಫಲವಾಗಿ ಇವತ್ತು ನಿಮ್ಮ ಮಕ್ಕಳು ಗೌರವವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಅದು ಭಗವಂತನ ಪ್ರೇರಣೆ ಎನ್ನುವಂತ ಮಾತನ್ನ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಇವತ್ತು 350 ಜನ ವಿದ್ಯಾರ್ಥಿಗಳು ಈ ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಯಾಕೆ 350 ಅಷ್ಟೇ ಜನ 90% ತಗೊಳ್ಳಿಕ್ಕೆ ಸಾಧ್ಯ ಆಯ್ತಾ? ಉಳಿದವರು ಯಾಕೆ ತಗೊಳ್ಳಿಲ್ಲ? ಅದು ಕೂಡ ಚರ್ಚೆ ಮಾಡಬೇಕಲ್ಲ ನೀವು. ಯಾಕೆ ಫೇಲ್ ಆದವರು ನಮ್ಮ ಜೊತೆ ಇದ್ದಾರೆ? ಸರ್ಕಾರಿ ನೌಕರ ಮಕ್ಕಳು 40%, 50%, 60% ತೆಗೆದವರು ನಮ್ಮ ಜೊತೆ ಇದ್ದಾರೆ. ಅವ್ರು ಯಾಕೆ 90 and above ತೆಗಿಲಿಕ್ಕೆ ಆಗಲಿಲ್ಲ? ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಹುಶಃ ಯೋಚನೆ ಮಾಡಿ, ನೀವು ಮಾಡಿದಂತ ಒಂದು ಒಳ್ಳೆ ಕೆಲಸಗಳು, ನಿಮ್ಮ ವಿಚಾರಗಳು, ನಿಮ್ಮ ಕಾಯಕ ಪ್ರಜ್ಞೆ ನಿಮ್ಮ ಮಕ್ಕಳ ಮೂಲಕವಾಗಿ ನಿಮ್ಮ ಗೌರವವನ್ನು ಹೆಚ್ಚಿದೆಯಲ್ಲ, ಅದಕ್ಕೆ ನಾನು ನಿಮಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಹೀಗೆ ಅವಕಾಶ ಭಗವಂತ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ಮುಖ್ಯಮಂತ್ರಿಗಳು ಹೇಳ್ತಾರೆ, ಭಗವಂತ ನಮಗೆ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ. ಭಗವಂತ ನಮಗೆ ವರನೂ ಕೊಡೋದಿಲ್ಲ, ಶಾಪವನ್ನು ಕೊಡೋದಿಲ್ಲ, ಅವಕಾಶವನ್ನು ಮಾತ್ರ ಕೊಡ್ತಾನೆ. ಏನ್ ಹೇಳ್ತಾರೆ? ಅವಕಾಶವನ್ನ ಮಾತ್ರ ಕೊಡ್ತಾನೆ. ಅವಕಾಶ ಏನು? ಸರ್ಕಾರಿ ನೌಕರಿ ವೃತ್ತಿ ಎನ್ನುವಂಥದ್ದೇ ಅವಕಾಶ, ನಾನೊಬ್ಬ ಅಧಿಕಾರಿ ಎನ್ನುವಂಥದ್ದೇ ಅವಕಾಶ. ಈ ಸಮಾಜದ ವ್ಯವಸ್ಥೆಯಲ್ಲಿ 6.5 ಕೋಟಿ ಜನರಿದ್ದಾರೆ, 5,12,000 ಜನ ಸರ್ಕಾರಿ ನೌಕರಿದ್ದಾರೆ. 1% ಇಲ್ಲ, 1%ಗಿಂತ ಕಡಿಮೆ ಇದ್ದಾರೆ. ನಮಗೆ ಗ್ಯಾರಂಟಿ ಇದೆ, ಭರವಸೆ ಇದೆ, ನಂಬಿಕೆ ಇದೆ, ನನ್ನ ಸಮಾಜದಲ್ಲಿ ಗೌರವ ಕೂಡ ಇದೆ. ಆದ್ರೆ ಈ ನೋಡಿದಂತ 6,45,00,000 ಟೀಚರ್ಸ್ ಅಲ್ಲ. ನಾನು ಪಾಠ ಮಾಡಿದ್ರಲ್ಲಿ ಇವತ್ತು ತಹಶೀಲ್ದಾರ್ ಒಬ್ಬ 2nd ಡಿವಿಷನ್ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರಿದೆ 99ರಲ್ಲಿ. ಇವತ್ತು ನನ್ನ ಕ್ಲಾಸ್ 1 ಆಫೀಸರ್ ಆಗಿದೆ. ಕಾರಣ ಏನು? ನನ್ನ ಪರಿಶ್ರಮ, ನನ್ನ ಪ್ರಯತ್ನ ಸಾಧ್ಯ ಆಗಿದೆ. ಹಾಗಾಗಿ ಬೇರೆಯವರು ನನ್ನ ನೋಡಿ ಹೆಸರು ಯಾಕೆ ಪಟ್ಕೊಳ್ಬೇಕು? ನನ್ನ ಶ್ರಮ ಇತ್ತು, ನಾನು ಆದೆ. ಆಗ್ಲಿಲ್ಲ ಅಂದ್ರೆ ಬೇರೆಯವರಾಗಲಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಇದೆಲ್ಲ ಕೂಡ ಅರ್ಥವನ್ನ ಮಾಡ್ಕೊಳ್ಬೇಕು. ನಾವು ಬೇರೆಯವರಿಗೆ ಕಂಪೇರ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೇವೆ. ನಾವು ನೌಕರಿನೂ ಅಷ್ಟೇ, ಮಕ್ಕಳದ ಆಮೇಲೆ ಇರ್ತೇವೆ.
ನಾವು ಕಂಪೇರ್ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಕಂಪೇರ್ ಮಾಡುವಂಥದ್ದು ಒಳ್ಳೇದಲ್ಲ. ನನ್ನ ಇತಿಮಿತಿನಲ್ಲಿ ನಾನು ಹೆಂಗ್ ಕೆಲಸ ಮಾಡಬೇಕು ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ಬಹಳ ಮುಖ್ಯ. ನಾನು ಶಿವಮೊಗ್ಗದಲ್ಲಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಆಗಿ ಒಂದು ಕಾಲೇಜಲ್ಲಿ ಕೆಲಸ ಮಾಡಿದೆ. ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ. ಅವಾಗ ಇನ್ನು ನಾನು PG ಮುಗಿಸಿದೆ, PG ಪೊಲಿಟಿಕಲ್ ಸೈನ್ಸ್ PG. ನಾನೇನೋ ಲೋಕೇಶ್ವರ್ ಹಿಸ್ಟ್ರಿ ಎಲ್ಲ ಓದಿಲ್ಲ, ನಾನು ಪೊಲಿಟಿಕಲ್ ಸೈನ್ಸ್ ಸ್ವಲ್ಪ ರಾಜಕೀಯ ಮಾಡೋದು ಜಾಸ್ತಿ ಅಲ್ಲ, ಸ್ವಲ್ಪ ಅಡಿಗೆ ಮಾಡ್ಬೇಕನ್ನಂತ ಹುಚ್ಚಿತ್ತು. ನಾನು ಕ್ಲರ್ಕ್ ಆಗಿ ಏನ್ ಕೆಲಸ ಇರುತ್ತೆ ನನಗೆ, PU ಕಾಲೇಜಲ್ಲಿ ನಾನು PU ಕಾಲೇಜ್ ಸ್ಟೂಡೆಂಟ್ಗೆ ಟೀಚ್ ಮಾಡ್ತಾ ಇದ್ದೆ. ಸಂಬಳ ಕೊಡ್ತಾ ಇರಲಿಲ್ಲ, 2 ಪೀರಿಯಡ್ ಪಾಠ ಮಾಡ್ತಾ ಇದ್ದೆ. ಹೈಸ್ಕೂಲ್ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಹುಡುಗ ಬಂದ್ಬಿಟ್ಟು ನನಗೊಂದು ಸೆಲ್ಯೂಟ್ ಮಾಡ್ದ. ಪ್ರೋಗ್ರಾಮ್ ಅಲ್ಲಿ ಸ್ವದೇಶಿ ಮಾತೃ ಕಾರ್ಯಕ್ರಮ ನಾನೇ ಲೀಡ್ ಮಾಡಿದ್ದು. ನಾನು ಕೂತಿದ್ದೆ, ಇದೆ ಸ್ವಾಮೀಜಿಗಳು ಕೂಡ ಬಂದಿರೋ ಪಕ್ಕ ನಮ್ಮ ಬಸವಕೇಂದ್ರ ಸ್ವಾಮೀಜಿಗಳು ಏನಿದ್ರು ಈಗ ಅವರು ಕೂಡ ನನ್ನ ಜೊತೆ ಕಾರ್ಯಕ್ರಮದಲ್ಲಿದ್ರು. ಆ ಪೊಲೀಸ್ ಬಂದ ನಾನು ಸೆಲ್ಯೂಟ್ ಹೊಡೆದ. ಸರ್ ನಾನು ನಿಮ್ ಸ್ಟೂಡೆಂಟ್ ಅಂತ ಹೇಳ್ದ. ಯಾವ್ದಪ್ಪ ಅಂತ ಕೇಳಿದೆ, ನನಗೆ ಕೂಡ ಮರ್ತೋಗಿತ್ತು, 25 ವರ್ಷದ ಘಟನೆ. ಹೇಳ್ದ ಅವನು, ಸರ್ ನಾನು ಹೆಡ್ ಕಾನ್ಸ್ಟೇಬಲ್ ಆಗಿದ್ದೇನೆ ಸರ್ ಇಲ್ಲೇನೆ, ಸೊ ನಾನು ನಿಮ್ ಸ್ಟೂಡೆಂಟ್ ಆಗಿದ್ದೆ, PUC ಒಂದ್ 2 ಸಲ ನೀವು ಹೊಡೆದಿದ್ರಲ್ಲ ಸರ್, ನೆನಪಿದೆಯಾ ಸರ್ ಅಂತ ಹೇಳ್ದ. ಖುಷಿ ಅನ್ನಿಸ್ತು. ಆ ತರದ ಒಂದು ಶ್ರೇಷ್ಠವಾಗಿರುವಂತ ಸಂಘಟನೆಯ ಸಂದರ್ಭದಲ್ಲಿ ನಮ್ಮ ಆಡಳಿತ ಬದುಕು ಕೂಡ ನಮ್ಗೆ ಎತ್ತಿಡಿತು ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ನನ್ಗೆ ಸಂಬಂಧ ಇಲ್ಲ ಆ ವಿಷಯ. ನಾನು ಸರ್ಕಾರಿ ವೃತ್ತಿ ನಂದೆಷ್ಟಿದೆ ಅಷ್ಟೇ ಅಲ್ಲ, ಅದನ್ನ ಬಿಟ್ಟು ಕೂಡ ಬಹಳ ಕೆಲಸಗಳಲ್ಲಿ ಇಂಥದ್ದು ಮಾಡಿದ್ವಿ. ಬಹಳ ಜನ ಹೈಸ್ಕೂಲ್ ಅಂಡ್ PU ಕಾಲೇಜ್ ಲೆಕ್ಚರರ್ಸ್ ನೀವೆಲ್ಲ ಇದ್ದೀರಾ, ದೇವೇಂದ್ರ ಎಲ್ಲ ಪ್ರೈಮರಿಯವರು ಇದ್ದೀರಾ. ನಾನು ಎಷ್ಟು ಚೆನ್ನಾಗಿದ್ರೆ ಪ್ರತಿ ವರ್ಷ ಸ್ಪೋರ್ಟ್ಸ್ಗಳು ಆಗ್ತಿದ್ದಲ್ಲ, ಗೊತ್ತಿದೆಯಲ್ಲ ನಿಮ್ಗೇನೋ ವಲಯ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಏನೋ ಇದೆಯಲ್ಲ, ಎಲ್ಲ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳನ್ನು ಯಾವ್ದೇ ಟೀಚರ್ಸ್ ಕರ್ಕೊಂಡು ಹೋಗಿ ಬಿಡ್ತಿರ್ಲಿಲ್ಲ. ನಾನೇ ವಿದ್ಯಾರ್ಥಿಗಳನ್ನ ಕರ್ಕೊಂಡು ತಾಲೂಕು ಜಿಲ್ಲೆ ಮಟ್ಟದಲ್ಲಿ ಆ ಹುಡುಗರಿಗೆ ಎಜುಕೇಟ್ ಮಾಡಿ, ಎನ್ಕರೇಜ್ ಮಾಡಿ ಅವಾರ್ಡ್ಗಳನ್ನ ತೆಗೆದುಕೊಂಡು ನಾನು ಆ ಕಾಲೇಜಿನಲ್ಲಿ ಕೆಲಸ ಮಾಡಿರೋ ದಿನಗಳನ್ನ ನಾನು ನೆನಪು ಮಾಡ್ಕೊಂಡ್ರೆ ಅದೆಷ್ಟು ಖುಷಿ ಕೊಡ್ತಾ ಇತ್ತು ಅಂದ್ರೆ ಅದನ್ನು ಊಹೆ ಮಾಡ್ಕೊಳ್ಳಿಕ್ಕೆ ಕೂಡ ಸಾಧ್ಯವಿಲ್ಲ. ಒಬ್ಬ ಮಿನಿಸ್ಟರ್ ಸ್ಟಾಫ್ಗೆ ಅಕಾಡೆಮಿಕ್ ಸಬ್ಜೆಕ್ಟ್ ಏನ್ ಸಂಬಂಧ ಅಂತ ಹೇಳಿ ನೀವು ಅಂದ್ಕೊಂಡ್ಬಿಟ್ರೆ ನಾವ್ ಎಲ್ಲೋಗಿ ನಿಲ್ತೇವೆ. ನನಗೇನು ಅಕಾಡೆಮಿಕ್ ಎಕ್ಸ್ಟ್ರಾ ಕೆಲಸ ಮಾಡಿದಕ್ಕೆ ನನಗೆ DA ಕೊಡ್ತಾ, ಎಕ್ಸ್ಟ್ರಾ ಅಲವೆನ್ಸ್ ಕೊಡ್ತಾ, OT ಫೆಸಿಲಿಟೀಸ್ ಕೊಡ್ತಾ, ಏನೂ ಕೂಡ ಸರ್ಕಾರ ಇಲಾಖೆ ಕೊಡ್ಲಿಲ್ಲ. ನನ್ನಲ್ಲಿರುವಂತ ಅನುಭವ, ನನ್ನಲ್ಲಿರುವಂತ ವಿಚಾರ ಈ ಸಮಾಜಕ್ಕೆ ದಾರಿ ಎರಿಬೇಕು ಅನ್ನುವಂತ ಭಾವನೆಗಳು ನಮ್ಮಲ್ಲಿ ಬಂದ ಫಲವಾಗಿ ಇವತ್ತು ನಾವು ಈ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಯಿತು. ಆ ಕೆಲಸಗಳು ಯಾವುದು ನನ್ನದಲ್ಲ, ಯಾವುದು ನನ್ನದು ಅನ್ನುವಂತ ಯೋಚನೆ ಮಾಡೋದಲ್ಲ. ಈ ಸಮಾಜದ ಭಾಗದಲ್ಲಿ ಹುಟ್ಟಿರುವಂತ ನಾವುಗಳು ಎಲ್ಲರೂ ನನ್ನದೇ, ಮಾಡುವಂತ ಒಳ್ಳೆ ಕೆಲಸವೆಲ್ಲ ಕೂಡ ನನ್ನದು ಅನ್ನುವಂತ ಭಾವನೆ ಎಲ್ಲಿಯವರೆಗೆ ನನ್ನಲ್ಲಿ ಬರೋದಿಲ್ಲ, ಈ ಸಮಾಜದಲ್ಲಿ ಜಾಗೃತಿಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ, ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ, ಸಮಾಜದಲ್ಲಿ ಸುಧಾರಣೆಯನ್ನು ಕೂಡ ತರಲಿಕ್ಕೆ ಸಾಧ್ಯ ಇಲ್ಲ. ಈ ತರ ನಾನು ಆ ತರದ ಸಂದರ್ಭದಲ್ಲಿ ನಾನೊಂದು ಬಹಳಷ್ಟು ಜನ ಸ್ಟೂಡೆಂಟ್ಸ್ ಇಲ್ಲಿ ಬಂದಿದ್ದೀರಾ, ನಿಮ್ಗೊಂದು ಇನ್ಸ್ಪಿರೇಷನ್ ಸ್ಪೀಚ್ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಬದುಕಿನಲ್ಲಿ ನಡೆದಂತ ಘಟನೆ. ನನ್ನ SSLC 75%, ನಿಮಗೆಲ್ಲ 90 ತೆಗಿಯಕ್ಕೆ ಆಗ್ಲಿಲ್ಲ. ನನಗೆ PUC ಓದಬೇಕಾಗಿತ್ತು, ಮಕ್ಕಳು ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಆಗ್ತಿರ್ಲಿಲ್ಲ. PUC ನಲ್ಲಿ ನನಗೆ ಒಂದು ಕಾಲೇಜ್ಗೆ ಅಡ್ಮಿಷನ್ ಆದೆ ತುಮಕೂರಿನಲ್ಲಿ. ಅಡ್ಮಿಷನ್ ಆಗ್ತಿದಂಗೆ ಊರಿಂದ ಓಡಾಡಬೇಕು 15 ಕಿಲೋಮೀಟರ್, ಓದಲಿಕ್ಕೆ ಆಗಲ್ಲ. PUC ನಲ್ಲಿ ಹೆಚ್ಚಿಗೆ ಅಂಕ ತೆಗಿಬೇಕಂತ ಹುಚ್ಚು, ಆಗ್ಲಿಲ್ಲ. ಅಲ್ಲಿ ಹಾಸ್ಟೆಲ್ ಇತ್ತು, ಹಾಸ್ಟೆಲ್ ಸೀಟ್ ಕೇಳಿದ್ವಿ. ಒಬ್ಬ ವಾರ್ಡನ್ ಹೇಳ್ದ, ಹೋಗಲ್ಲ ಕೊಡೋಕ್ಕಾಗಲ್ಲ ಅಂತ. ನನಗೆ ಫಸ್ಟ್ PUC ಸ್ಟೂಡೆಂಟ್ಸ್ 96 ಘಟನೆ, ಕೊಡ್ಲಿಕ್ಕೆ ಆಗ್ಲಿಲ್ಲ. ಒಂದ್ಸಲ ಟ್ರೈ ಮಾಡಿದೆ, 2 ಸಲ ಮಾಡಿದೆ, 3 ಸಲ ತುಂಬಾ ಕೆಟ್ಟದಾಗಿ ಅವ್ನು ನನ್ಗೆ ಹೇಳ್ದ, ಹೋಗ ನೀವು ಕೊಡೋಕೆ ಆಗೋದಿಲ್ಲ, ಗೆಟ್ ಔಟ್ ಅಂತ ಹೇಳ್ದ. ನನಗೆ ತುಂಬಾ ಸಿಟ್ಟು ಬಂತು, ಏನ್ ಮಾಡ್ಬೇಕಿದು ಅಂತ ಹೇಳಿ ಯೋಚನೆ ಮಾಡಿದೆ. ಇರ್ಲಿ, ನಮ್ಮ ಹಣೆ ಬರ ಹಾಸ್ಟೆಲ್ ಸೀಟ್ ಸಿಗ್ಲಿಲ್ಲ ಅಂತ ಯೋಚನೆ ಮಾಡಿದೆ. ಮತ್ತೆ ತುಮಕೂರಿನಿಂದ ಓಡಾಡಿದ್ವಿ, 15 ಕಿಲೋಮೀಟರ್, PUC ಪಾಸ್ ಆಯ್ತು. ಮತ್ತೆ ಫಸ್ಟ್ ಇಯರ್ ಡಿಗ್ರಿ ಮುಗಿಸಿದ್ವಿ. ಸರ್ಕಾರಿ ಕೆಲಸ 98 ನನಗೆ ಸಿಕ್ತು. ಸಿಕ್ಕಿದಾಗ ನಾನು ಯೋಚನೆ ಮಾಡಿದೆ, ನೋಡಿ ನನಗೆ ಸರ್ಕಾರಿ ಕೆಲಸ ಸಿಕ್ಕಿದೆ, ನನ್ನ ಸಂಬಳ ತಿಂಗಳಿಗೆ 3,000 ರೂಪಾಯಿ ಸಿಗ್ತಾ ಇದೆ, ತಿಂಗಳಿಗೆ 3,000 ಸಿಗುತ್ತೆ. ನನ್ನ ಖರ್ಚು ಎಲ್ಲ ತೆಗೆದ್ರೆ ಕೂಡ ಒಂದು 2,000 ರೂಪಾಯಿ ಖರ್ಚು ಮಾಡಿದ್ರು ಕೂಡ 1,000 ರೂಪಾಯಿ ನಾನು ಉಳಿಸ್ಬೋದು. ನಾನು ಯಾಕೆ ಯೋಚನೆ ಮಾಡಬಾರ್ದು ಅಂತ ಹೇಳಿ ನಾನು ಕೂತು ಯೋಚನೆ ಮಾಡಿದಾಗ ಬಹಳಷ್ಟು ಜನ ನನ್ನಾಗಿ, ಎಷ್ಟೋ ಜನ ಕಾಲೇಜ್ ಸೀಟ್ ಇಲ್ಲದೆ, ವಿದ್ಯಾಭ್ಯಾಸ ಇಲ್ಲದೆ, ಬಡತನದ ಕಾರಣಕ್ಕಾಗಿ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಏನಾದ್ರೂ ಯೋಚನೆ ಮಾಡ್ಬೇಕಲ್ಲ ಅಂತೇಳಿ 99ರಿಂದ ನನ್ನಲ್ಲಿ ಒಂದು ಚರ್ಚೆ ಪ್ರಾರಂಭ ಆಗುತ್ತೆ. ಚರ್ಚೆ ಪ್ರಾರಂಭ ಆದಾಗ ಒಂದು 4 ವರ್ಷಗಳ ಕಾಲ ಆ ಚರ್ಚೆ ಹಂಗೆ ಹುಟ್ಟಾಗುತ್ತೆ, ಚರ್ಚೆಗಳು ಆಗುತ್ತೆ. ಬಟ್ ಆಗ್ಲಿಕ್ಕೆ ಹಣದ ಕೊರತೆ ಕೂಡ ಇರುತ್ತೆ.
ಸಂಘಟನೆ ಕೊರತೆ, ಸ್ನೇಹಿತರು ಸಹಕಾರಗಳೆಲ್ಲ ಕೂಡ ಸಿಗೋದಿಲ್ಲ. ಒಂದು 4 ವರ್ಷದ ನಂತರ ಸೀರಿಯಸ್ ಆಗಿ 2004 ಯೋಚನೆ ಮಾಡ್ತಾನೆ, ಒಂದು 100 ಜನ ಸ್ನೇಹಿತರು ಕೂಡ್ತೇವೆ, ಏನಾದ್ರೂ ಒಂದು ಯೋಚನೆ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡಿದಾಗ ಒಂದು ಸಂಘವನ್ನ ಪ್ರಾರಂಭ ಮಾಡ್ತೇವೆ. ಸಂಘ ಪ್ರಾರಂಭ ಮಾಡಿ ಒಂದು ಉದ್ದೇಶವನ್ನು ಇಟ್ಕೊಳ್ತೇವೆ, ಬಡ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಏನಾದ್ರೂ ಯೋಚನೆ ಮಾಡಬೇಕು ಅಂತ ಹೇಳಿ ಅಜೆಂಡಾ ಇಟ್ಕೊಂಡು ಯೋಚನೆಯನ್ನ ಪ್ರಾರಂಭ ಮಾಡ್ತೇವೆ. ಯಾವಾಗ 2004-05 ನನಗೆ ಸರ್ಕಾರ ಸಂಬಳ ಕೊಡ್ತಿತ್ತು, ಮನೆ ಕಮಿಟ್ಮೆಂಟ್ ಇತ್ತು, ಫ್ಯಾಮಿಲಿ ಕಮಿಟ್ಮೆಂಟ್ ಇತ್ತು, ನಮ್ಮ ಅಕ್ಕನ ಮದುವೆ ಮಾಡಬೇಕಾಗಿತ್ತು, ನನ್ನ ವೈಯಕ್ತಿಕ ಸಮಸ್ಯೆಗಳು ತುಂಬಾ ಇತ್ತು. ಇದರ ನಡುವೆ ಈ ಸಮಾಜ ನನಗೆ ಒಂದು ವೃತ್ತಿ ಕೊಟ್ಟಿದೆ, ಏನಾದ್ರೂ ಈ ಸಮಾಜಕ್ಕೆ ಋಣ ತೀರಿಸಬೇಕು ಅಂತ ಹೇಳಿ ಒಂದು ಗುಂಪನ್ನ ಕಟ್ಕೊಂಡು ಪ್ರಾರಂಭವನ್ನ ಮಾಡಿ 2011ರಲ್ಲಿ 2004-05 ಅದರ 5 ವರ್ಷಗಳ ನಂತರ ಒಂದು ಬಡ ಮಕ್ಕಳಿಗಾಗಿ ಒಂದು ಹಾಸ್ಟೆಲ್ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಶಿವಮೊಗ್ಗದಲ್ಲಿ ಆಲೋಚನೆ ಮಾಡ್ತೇವೆ. ಇವತ್ತೇನು ಬಸವಕೇಂದ್ರ ಸ್ವಾಮೀಜಿಗಳಿರೋರೆಲ್ಲ ಅವರು 2011ರಲ್ಲಿ ಶಿವಮೊಗ್ಗಕ್ಕೆ ಬಂದಿರ್ತಾರೆ. ಅವತ್ತು ಒಂದು ಹಾಸ್ಟೆಲ್ ಪ್ರಾರಂಭ ಮಾಡ್ತೇವೆ. ಒಂದು ಯಾರಿಗೋ ಒಂದು 20,000 ಬಾಡಿಗೆ, ಒಂದು 5 ರೂಮ್ ಇರುತ್ತೆ. ಒಂದೊಂದು ರೂಮ್ ನಲ್ಲಿ 5 ಜನ ಸ್ಟೂಡೆಂಟ್ಸ್ ಆಗ್ತೇನೆ. ಎಲ್ರಿಗೂ ನಾನೇ ಇಂಟರ್ವ್ಯೂ ಮಾಡ್ತೇನೆ. ಮಾನದಂಡ ಇಟ್ಕೊಳ್ತೇವೆ, ವಿದ್ಯಾರ್ಥಿಗಳು ಬಡವರಾಗಿರ್ಬೇಕು, ವಿದ್ಯಾರ್ಥಿಗಳು ಪ್ರತಿಭಾವಂತರಾಗಿರ್ಬೇಕು, ವಿದ್ಯಾರ್ಥಿಗಳು ನೆಕ್ಸ್ಟ್ ಇಯರ್ ಮೋರ್ ದನ್ 75% ಅಂಕ ತೆಗೆದ್ರೆ ನೆಕ್ಸ್ಟ್ ಇಯರ್ ರಿನ್ಯೂವಲ್ ಆಗಬೇಕು ಅನ್ನುವಂತ ಆಲೋಚನೆ ಮಾಡಿ ನಾನೇ ಇಂಟರ್ವ್ಯೂ ಮಾಡಿ 25 ವಿದ್ಯಾರ್ಥಿಗಳಿಂದ ಹಾಸ್ಟೆಲ್ ಅನ್ನ ಬಡ ಮಕ್ಕಳಿಗೆ ಪ್ರಾರಂಭ ಮಾಡ್ತೇವೆ 2011ನಲ್ಲಿ. ಇವತ್ತು 2011ರಿಂದ ಇಲ್ಲಿಯವರೆಗೆ 20 ವಿದ್ಯಾರ್ಥಿಗಳು 160 ವಿದ್ಯಾರ್ಥಿಗಳು ಇವತ್ತಿದ್ದಾರೆ. 25 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಗಿ ಇಲ್ಲಿಯವರೆಗೆ 2,000 ವಿದ್ಯಾರ್ಥಿಗಳು ಅಲ್ಲಿ ಓದಿದ್ದಾರೆ. ಬಡವರು, ಪ್ರತಿಭಾವಂತರು ಮಾನದಂಡ. ಆ ವಿದ್ಯಾರ್ಥಿ 3 ವರ್ಷ ಇಂಜಿನಿಯರಿಂಗ್ ಓದ್ಲಿ, 3 ವರ್ಷ BSc ಓದ್ಲಿ, 2 ವರ್ಷ PG ಓದ್ಲಿ, 2 ವರ್ಷ PUC ಓದ್ಲಿ, 2 ವರ್ಷ PUC, 3 ವರ್ಷ PG ಅಲ್ಲ BSc, ಮತ್ತೆ 2 ವರ್ಷ PG ಓದ್ಲಿ, 3, 2, 5, 7 ಟೋಟಲ್ 7 ವರ್ಷನೂ ಕೂಡ ಓದಿದ್ರು ಕೂಡ ಒಂದೇ ₹1 ನಯಾ ಪೈಸೆ ಹಣವನ್ನ ಅವನಿಂದ ತೆಗೆದುಕೊಳ್ಳದೆ ಅವನು ಉಚಿತವಾಗಿರುವಂತಹ ರೂಮು, ಉಚಿತವಾಗಿರುವಂತಹ ಊಟವನ್ನ 365 ದಿವಸ ಕೊಡೋದ್ರ ಮೂಲಕ 2,000 ವಿದ್ಯಾರ್ಥಿಗಳನ್ನ ಇಲ್ಲಿಯವರೆಗೆ ಉಚಿತವಾಗಿ ತೋರಿಸಿದೆ. ಶಿವಮೊಗ್ಗದಲ್ಲಿ ವೆಬ್ಸೈಟ್ ಹೋದ್ರೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ನೌಕರ ಸಂಘ ಅಂತ ಹೇಳಿದ್ರೆ ಹೊರಗಡೆ ಸಿಗ್ತಾರೆ. ಯಾಕೆ ಮಾತು ಹೇಳ್ತೇನೆ ಅಂದ್ರೆ ಇವತ್ತು 10 ಕೋಟಿ ವೆಚ್ಚದ ಹಾಸ್ಟೆಲ್ ಕಟ್ಟಿಸಿದೆ. ಸರ್ಕಾರಿ ನೌಕರ ಸಂಘ ಅಲ್ಲ, ಅದು ಬೇರೆ, ಸ್ನೇಹಿತರುಗಳೆಲ್ಲ ಸೇರಿ ಹಾಸ್ಟೆಲ್ ಪ್ರಾರಂಭ ಮಾಡಬೇಕಾದಾಗ ಒಂದು ವಿಚಾರ ಬಂತು. ಅಕ್ಕಿ ಇರಲಿಲ್ಲ, ಯಾರೋ ಸ್ನೇಹಿತರುಗಳಿಗೆ ಅಕ್ಕಿ ಕೊಡುವ ಮಠದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾರೆ. ಇವತ್ತು ಒಂದು ಗರ್ಲ್ಸ್ ಹಾಸ್ಟೆಲ್ ಅನ್ನ ಇವತ್ತು 4 ತಿಂಗಳಿಂದ ಮಲೆನಾಡಿನ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿನಿಯರು ಹಾಸ್ಟೆಲ್ ಕಾಲೇಜ್ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಅವ್ರಿಗೂ ಕೂಡ 100 ವಿದ್ಯಾರ್ಥಿಗಳಿಗೆ ಗರ್ಲ್ಸ್ ಹಾಸ್ಟೆಲ್ ಮಾಡಿ 15 ಕೋಟಿ ವೆಚ್ಚದ ಕಟ್ಟಡವನ್ನು ಕಟ್ಟಿ ಸುಮಾರು ಒಂದು 2 ಕೋಟಿ FD ಇಟ್ಟು ಆ ಬರುವಂತ ಬಡ್ಡಿ ಹಣದಲ್ಲಿ ಇವತ್ತು ವಿದ್ಯಾರ್ಥಿಗಳು ನಾವು ಇದರಲ್ಲಿ ಬಿಡ್ಲಿ ಆ ಸಿಸ್ಟಮ್ ವರ್ಕ್ ಮಾಡಬೇಕು ಅಂತ ಹೇಳಿ ಇವತ್ತು ಆ ವ್ಯವಸ್ಥೆ ನಡೀತಾ ಇದೆ. ಕಾರಣ ಅವ್ರು ನನ್ಗೆ ಏನಾದ್ರೂ ಒಂದು ಹಾಸ್ಟೆಲ್ ಸೀಟ್ ಕೊಟ್ಟಿದ್ರೆ ಈ ಹಾಸ್ಟೆಲ್ ಅನ್ನು ಕಟ್ಲಿಕ್ಕೆ ನಾನು ಸಾಧ್ಯ ಆಗ್ತಿರ್ಲಿಲ್ಲ. 2,000 ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಾಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ಆ ವಿದ್ಯಾರ್ಥಿಗಳು 1 ಲಕ್ಷದಿಂದ 3 ಲಕ್ಷ ರೂಪಾಯಿ ಸಂಬಳವನ್ನ ಪಡಿತಾ ಇದ್ದಾರೆ ಅಂತ ಹೇಳಿ ಹೆಮ್ಮೆ ಅಭಿಮಾನದಿಂದ ಹೇಳಿಕ್ಕೆ ನಾನು ಬಯಸುತ್ತೇನೆ. ಅವತ್ತ ಶಿಕ್ಷಣ ತಗೊಳ್ಬೇಕಾದ್ರೆ ನಾನು ಇಂಟ್ರೂ ಮಾಡ್ಬೇಕಾದ್ರೆ ಹೇಳಿದ್ರೆ ಅವತ್ತಿನ ಘಟನೆ. ಅವ್ರ ತಂದೆ ತಾಯಿ ಇಂಟ್ರೂ ಮಾಡ್ತಾ ಇದ್ದೀನಿ, ಕೇಳ್ತಾ ಇದ್ದೆ ಏನ್ ಮಾಡ್ತೀರಮ್ಮ ಅಂತ ಹೇಳಿ. 1/2 ಎಕರೆ ಜಮೀನಿದೆ, ಸುಮ್ಮನೆ ಮಳೆ ಬಂದ್ರೆ ಬೆಳೆ. ನಮ್ ಗಂಡ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ, ನಾನು ಮನೆ ಮುಸುರು ತಿಕ್ಕೋ ಕೆಲ್ಸಕ್ಕೆ ಹೋಗ್ತೇನೆ, ಮನೆ ಕೆಲ್ಸಕ್ಕೆ ಹೋಗ್ತೇನೆ, ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗ್ತೇವೆ. 400 ರೂಪಾಯಿ ಸಂಬಳ. ನನ್ನ ಮಗನ ಶಿವಮೊಗ್ಗ ಹಾಸ್ಟೆಲ್ ಅಲ್ಲಿ ಇಟ್ಟು ಒಂದು ರೂಮ್ ಮಾಡಿ ಓದಿಸ್ಲಿಕ್ಕೆ 200 ರೂಪಾಯಿ ಬೇಕು, ನನ್ನ ಕೈ ಕೊಡೋಕ್ ಆಗ್ತಿಲ್ಲ. ಎಷ್ಟು ನೋವಿನ ಇಂಥ ನೋವಿನ ಬದುಕಿನ ಜೊತೆ ನಾವು ನಿಂತ್ಕೊಂಡ್ವಲ್ಲ, ಅದು ಜೀವಮಾನದ ಅತ್ಯಂತ ಸಂತಸದ ಕ್ಷಣ ಅಂತ ಹೇಳಲಿಕ್ಕೆ ಅವನು ಬಯಸ್ತೇನೆ. ಈ ತರದ ಸಾಕಷ್ಟು ಘಟನೆಗಳು ನಮ್ಮ ಬದುಕಿನಲ್ಲಾಗಿದೆ. ನೀವು ವಿದ್ಯಾರ್ಥಿಗಳಲ್ಲಿ ಯಾಕೆ ಮಾತು ಹೇಳಿದೆ ಅಂದ್ರೆ, ನೀವಿವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ತೀರ, ಮುಂದೆ ಒಳ್ಳೆ IAS KS ಇರ್ಬೋದು, ಕಾರ್ಪೊರೇಟ್ ಕಂಪನೀಸ್ ಅಲ್ಲಿ ಆಗ್ಬೋದು. ವರ್ಷಕ್ಕೆ 25, 30, 40 ಲಕ್ಷ ಪ್ಯಾಕೇಜ್ ತಗೊಳ್ತೇವೆ ಅಂತ ಹೇಳ್ತೀರ. ಪ್ಯಾಕೇಜ್ ತಗೊಳ್ಬಹುದು,
ನಾನು ನಿಮಗಿಂತ ಅರ್ನ್ ಮಾಡ್ತಾನೆ. ಏನ್ ಹೇಳಿ, ನೀವು BE ಹೈಟೆಕ್ ಫೆಸಿಲಿಟೀಸ್ ತಗೊಂಡು ಏನು ಲೈಕ್ ಮೊಬೈಲ್ ಇರಲಿಲ್ಲ, ನಮ್ಗೆ ಏನಿರಲಿಲ್ಲ, ನಿಮ್ಗೆಲ್ಲ ಇದೆ. ಇವತ್ತು ಕಾರ್ ಇದೆ, ಬೈಕ್ ಇದೆ, ಮೊಬೈಲ್ ಇದೆ, ಲ್ಯಾಪ್ಟಾಪ್ ಇದೆ, ಹೈಟೆಕ್ ಆಗಿರುವಂತ ಡ್ರೆಸ್ಸಸ್ ಗಳಿದೆ, ಒಳ್ಳೆ ಫೆಸಿಲಿಟೀಸ್ ಗಳನ್ನು ನಿಮ್ಮ ತಂದೆ ತಾಯಿಗಳು ಮಾಡಿಕೊಡ್ತಾರೆ. ನಮ್ಗವತ್ತು ಏನೂ ಇರಲಿಲ್ಲ, ಚಪ್ಪಲಿ ಇರಲಿಲ್ಲ, ವಾರಕ್ಕೊಂದ್ಸಲ ಯೂನಿಫಾರ್ಮ್ ಚೇಂಜ್ ಮಾಡ್ತಿದ್ವಿ, ವೀಕ್ಲಿ ವಾರ್ಸ್. ನೀವು ಮಾಡ್ತೀರಾ? ಕಂಪ್ಯಾರಿಸನ್ ಇಲ್ಲ, ತುಂಬಾ ದೂರ ಹೇಳ್ತಾರೆ, ಡಿಬೇಟ್ ಮಾಡಿ. ಆದ್ರೆ ನೀವು 40 ಲಕ್ಷ ಪ್ಯಾಕೇಜ್ ಅನ್ನು ಕೂಡ ನೀವು ಕಷ್ಟಪಟ್ಟು ತಗೊಳ್ತೀರಾ. ನನ್ನ ಬುದ್ಧಿವಂತಿಕೆಯಿಂದ ನಿಮ್ಗಿಂತ ನಾನು ಜಾಸ್ತಿ ಅರ್ಥ ಮಾಡುವಂತ ನಾಲೆಡ್ಜ್ ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಆದ್ರೆ ಅವಕಾಶ ಸಿಕ್ಕಾಗ ಸಮಾಜಮುಖಿಯಾಗಿ ತಾವು ಕೂಡ ಕೆಲಸ ಮಾಡಬೇಕಲ್ಲ. ಸಮಾಜದ ನಿರೀಕ್ಷೆಗಳೇನು, ಸಮಾಜದ ಭರವಸೆಗಳೇನು, ಇವತ್ತಿನ ಯುವ ವಿದ್ಯಾರ್ಥಿಗಳಿಗೆ ಸಮಾಜದ ರೆಸ್ಪಾನ್ಸಿಬಿಲಿಟೀಸ್ ಏನು ಗೊತ್ತಿಲ್ಲ. ರ್ಯಾಂಕ್ ಬರಬೇಕು, ಟಾಪರ್ಸ್ ಆಗಬೇಕು, ಕೆಲಸ ತಗೊಳ್ಬೇಕು, ಕಾರು ಮನೆ ತಗೊಂಡು ನೆಮ್ಮದಿಯಾಗಿ ಕಾಂಪೌಂಡ್ ಹಾಕೊಂಡು ನನ್ನ ವ್ಯವಸ್ಥೆನಲ್ಲಿ ನಾನಿರ್ಬೇಕು ಅಂತ ಹೇಳಿಕೊಡುವಂತ ಶಿಕ್ಷಣ, ಕೌಟುಂಬಿಕ ಬದುಕು ನಮ್ಮ ನಡುವೆ ಒಂದು ಕೆಟ್ಟ ವ್ಯವಸ್ಥೆಯಾಗಿ ನಿಂತಿದೆ. ನಮ್ಮ ತಾಯಿ ನನಗೆ ಈ ಶಿಕ್ಷಣ ಕೊಡ್ಲಿಲ್ಲ. ನಮ್ಮ ತಾಯಿ ಮನೆ ಕಟ್ಟು, ಕಾರ್ ತಗೋ, ನನ್ ಚೆನ್ನಾಗಿ ನೋಡ್ಕೋ, ಸಮಾಜದ ಬಗ್ಗೆ ನೀನು ಚಿಂತನೆ ಮಾಡುವಂತ ಹೇಳುವಷ್ಟು ಅನುಭವ ಕೂಡ ಇರಲಿಲ್ಲ. ಆದ್ರೆ ನಮ್ಮಲ್ಲಿರುವಂತ ಅನುಭವದ ಆಧಾರದ ಮೇಲೆ ನನ್ನ ಜೊತೆ ಸಮಾಜ ಇದೆ, ನನ್ನ ಜೊತೆ ಸಮುದಾಯ ಇದೆ, ನನ್ನ ಸುತ್ತಮುತ್ತ ಬಡತನ ಇದೆ, ನನ್ನ ಸುತ್ತಮುತ್ತ ಬಡತನದ ವಿದ್ಯಾರ್ಥಿಗಳಿದ್ದಾರೆ, ನನ್ನ ಸುತ್ತಮುತ್ತ ಒಂದೊತ್ತಿಗೂ ಊಟಕ್ಕಿಲ್ಲದೆ ಇರುವಂತ ವಿದ್ಯಾರ್ಥಿಗಳ ಜೊತೆ ಇದ್ದಾರೆ. ನಮ್ಮ ಸಮಾಜದಲ್ಲಿ ಅವರ ಬದುಕು ಕೂಡ ಕಷ್ಟ ಇದೆ, ಅವ್ರ ಕುಟುಂಬದಲ್ಲಿ ಫೀಸ್ ಕಟ್ಟಲಿಕ್ಕೆ ಆಗದೆ ಇರುವಂತ ಸಮಸ್ಯೆ ಕೂಡ ಈ ಸಮಾಜದಲ್ಲಿ ಇದೆ ಅಂತ ಅರಿವು ಕೂಡ ನನಗೆ ಬಂದಾಗ, ಬುದ್ಧನ ರೀತಿ ಜ್ಞಾನೋದಯ ಆದಾಗ ಈ ತರದ ಪರಿವರ್ತನೆಗಳಾಗಿ ಒಂದು ಸಮಾಜಮುಖಿ ಕೆಲಸಗಳಾಗ್ಲಿಕ್ಕೆ ಸಾಧ್ಯ ಆಯ್ತು. ನಿಮ್ಮಲ್ಲಿ ಆ ತರದ ಪರಿವರ್ತನೆ ಹೆಂಗಾಗುತ್ತೋ ನನಗ್ ಗೊತ್ತಿಲ್ಲ, ಅಥವಾ ಯಾರು ಅಡ್ವೈಸ್ ಮಾಡ್ತಾರೋ ನನಗೂ ಗೊತ್ತಿಲ್ಲ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಈ ಸಮಾಜದಲ್ಲಿ ಹೊಂದಿರುವಂತ ವಿದ್ಯಾರ್ಥಿಗಳಾಗಿರುವಂತ ನಾವುಗಳು, ನಾನು ನನ್ನ ಕುಟುಂಬ ಫ್ಯಾಮಿಲಿಯ ಜೊತೆ ಹೊರಗಡೆನೂ ನನ್ನ ಕುಟುಂಬ ಇದೆ. ನನ್ನ ಸಮಾಜ ಚೆನ್ನಾಗಿರ್ಬೇಕು, ನನ್ನ ಊರು ಚೆನ್ನಾಗಿರ್ಬೇಕು, ನನ್ನ ತಾಲೂಕು ಚೆನ್ನಾಗಿರ್ಬೇಕು, ನನ್ನ ಜಿಲ್ಲೆ ಚೆನ್ನಾಗಿರ್ಬೇಕು, ನನ್ನ ನಾಡು ಸುಭಿಕ್ಷವಾಗಿರ್ಬೇಕು, ನನ್ನ ದೇಶ ಸಮೃದ್ಧಿಯಾಗಿರ್ಬೇಕು ಅನ್ನುವಂತ ಕಲ್ಪನೆಗಳು ಇವತ್ತಿನ ಜನಸಿಗಳಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ನಾವು ಭವಿಷ್ಯದ ಭಾರತವನ್ನ ಊಹೆ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯವಿಲ್ಲ. ಇದು ಬಹಳ ಜನ ಯುವ ವಿದ್ಯಾರ್ಥಿಗಳಿದ್ದೀರಾ, ಇಲ್ಲಿ ಕೂತಿರೋರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಿಮಗೆ ಭರವಸೆ ಇದೆಯೋ ಗೊತ್ತಿಲ್ಲ, ನನಗಂತೂ ಭರವಸೆ ಇಲ್ಲ. ಇವತ್ತು AI ಟೆಕ್ನಾಲಜಿ ಬಂದು ನಿಂತಿದೆ, ನಿಮ್ಮ ಉದ್ಯೋಗದ ಮೇಲೆ ಒತ್ತಡ ಬೀಳ್ತಾ ಇದೆ, 30-40% ಉದ್ಯೋಗ ಕಡಿತಗಳು ಪ್ರಾರಂಭ ಆಗಿದೆ. ಕಂಪನೀಸ್ಗಳಲ್ಲಿ, ಸರ್ಕಾರಿ ವ್ಯವಸ್ಥೆಗಳಲ್ಲಿ ಮುಂದಿನ ನಿಮ್ಮ ಬದುಕೇನು? ಪ್ರತಿ ವರ್ಷ 1,20,00,000 ಗ್ರಾಜುಯೇಟ್ಸ್ ಅಂಡ್ PG ಹೋಲ್ಡರ್ಸ್ ಹೊರಗಡೆ ಬರ್ತಾ ಇದ್ದಾರೆ. ಕೆಲಸ ಎಷ್ಟು ಜನಕ್ಕೆ ಸಿಗ್ತಾ ಇದೆ ಅಂದ್ರೆ ಒಂದು 30 ಲಕ್ಷ ವಿದ್ಯಾರ್ಥಿಗಳಿಗೆ ಕೆಲಸ ಸಿಗ್ತಾ ಇದೆ. 90,000 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಕೆಲಸ ಇಲ್ಲ, ಬದುಕಿನ ಗ್ಯಾರಂಟಿ ಇಲ್ಲ. ವಾಟ್ ಅಬೌಟ್ ಸ್ಪಿಲ್ ಓವರ್ ಆಗ್ತಾ ಇರುತ್ತೆ, ಎಲ್ಲೋ ನಿಂತ್ಕೊಳ್ಬೇಕು. ನಮ್ಮಪ್ಪ ಆಸ್ತಿ ಮಾಡಿರ್ತಾನೆ, 2 ಎಕರೆ ಇರುತ್ತೆ, ನಮ್ಮ ತಾತ ಮಾಡಿರ್ತಾರೆ. ನಮ್ಮ ಅಪ್ಪನಿಗೆ 2 ಮಕ್ಕಳು, 1 ಎಕರೆ ಡಿವೈಡ್ ಮಾಡ್ತೇವೆ. ನನ್ನ ಜನರೇಷನ್ಗೆ ಬರುತ್ತೆ, ಅರ್ಧ ಎಕರೆ ಬಂದು ನಿಂತ್ಕೊಳ್ತೇವೆ. ನನಗೆ 2 ಮಕ್ಕಳು, 1/4 ಎಕರೆ ಬರ್ತಾರೆ. ಅವ್ರು ಬಿಟ್ಟುವಂತ 2 ಮಕ್ಕಳಿಗೆ ಹೆಣ ಉಡ್ಲಿಕ್ಕೆ ಕೂಡ ಜಾಗ ಇರೋದಿಲ್ಲ ಅನ್ನುವಂತ ಪರಿಸ್ಥಿತಿ ನಮಗೆ ಬಂದು ನಿಲ್ಲುತ್ತೆ ಅಂತ ಹೇಳಿದ್ರೆ ನಮ್ಮ ದೇಶದ ಜನಸಂಖ್ಯೆ ಕಾರಣ ಅನ್ನೋದನ್ನ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಲ್ಲ. ಯಾವ ಮಟ್ಟದಲ್ಲಿದ್ದೇವೆ, ನಮ್ಮಲ್ಲಿರುವಂತ ಜಾತಿಯ ಮತೀಯ ವ್ಯವಸ್ಥೆಗಳು ಯಾವ ಮಟ್ಟಕ್ಕೆ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಊಹೆ ಮಾಡ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಇಲ್ಲ. ನಮ್ಮ ಲೋಕೇಶ್ ಅವ್ರ ಜೊತೆ ಚರ್ಚೆ ಮಾಡ್ತಾ ಇರ್ತೇವೆ. ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯವನ್ನ 14ನೇ ತಾರೀಕು ನೆನ್ನೆ ಕೊಟ್ಟವ್ರಿಗೆ, ಅವರಿಗೆ ಮುಸ್ಲಿಂ ರಾಷ್ಟ್ರ ಅಂತ ಘೋಷಣೆಯನ್ನ ಮೊಹಮ್ಮದ್ ಅಲಿ ಜಿನ್ನಾ ಮಾಡಬೇಕು ಅಂತ ಹೇಳಿ ಮುಸ್ಲಿಂ ರಾಷ್ಟ್ರವನ್ನ ಮಾಡ್ತಾರೆ. ಅಲ್ಲಿರುವಂತ ಹಿಂದೂಗಳನ್ನೆಲ್ಲ ಈ ಕಡೆ ಕಳಿಸ್ತಾರೆ, ಇಲ್ಲಿರುವಂತ ಮುಸ್ಲಿಂ ಅಲ್ಲಿ ಹೋಗ್ತಾರೆ. ಅದರ ಪ್ರಮಾಣ ವ್ಯತ್ಯಾಸ ಆಗ್ತದೆ, ಅಲ್ಲಿಂದ ಹೆಚ್ಚಿಗೆ ಇಲ್ಲಿ ಬರ್ತಾರೆ, ಇಲ್ಲಿಂದ ಅವ್ರು ಕಡಿಮೆ ಹೋಗ್ತಾರೆ. ಆದ್ರೆ ನಮ್ಮ ದೇಶಕ್ಕೆ ಜಾತ್ಯತೀತ ರಾಷ್ಟ್ರ,
ಇಡೀ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ಕೊಟ್ಟಂತ ರಾಷ್ಟ್ರ ಅನ್ನುವಂಥದ್ದನ್ನ ಕೊಡಬೇಕು ಅನ್ನುವಂತ ಕಾರಣಕ್ಕಾಗಿ ಯಾಕೆ ಕೊಟ್ಟರು ಅಂತ ಹೇಳಿದ್ರೆ, ರಷ್ಯಾ ಕ್ರಾಂತಿ ಇರ್ಬೋದು, ಅಮೆರಿಕನ್ ಕ್ರಾಂತಿ ಇರ್ಬೋದು, ಏನು ಮಹಾಯುದ್ಧಗಳು ನಡೀತು, ಆ ಒಂದು ಮಹಾಯುದ್ಧಗಳು ನಡೆದಿರುವಂತದ್ದು ಧಾರ್ಮಿಕ ವಿಚಾರದ ಆಧಾರದ ಮೇಲೆ. ಹಾಗಾಗಿ ಇಡೀ ವಿಶ್ವಕ್ಕೆ ಸಂದೇಶವನ್ನು ಕೊಡುವಂತ ಸಮಾನತೆಯ ಜಾತ್ಯತೀತ ರಾಷ್ಟ್ರ ಇದಾಗಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನವನ್ನು ಕೊಟ್ಟಿರುವಂತದ್ದು. ಆದ್ರೆ ಇವತ್ತು ನಾವೆಲ್ಲೋ ನಿಂತಿದ್ದೇವೆ ಅಂತ ಹೇಳಿ ಊಹೆ ಮಾಡ್ಕೊಳ್ಳಿಕ್ಕೆ ಹೋದ್ರೆ, ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಅಸಹ್ಯ ಆಗ್ತದೆ. ನಮ್ಮಲ್ಲಿ ಒಂದು ಜಾತಿಯಿಂದ ತೆಗೆದುಕೊಂಡ್ರೆ ಆ ಜಾತಿಯಲ್ಲಿರುವ ನಡುವೆ ಉಪಜಾತಿಗಳ ನಡುವೆ ಸಂಘರ್ಷಗಳನ್ನು ನಾವು ನೋಡ್ತೇವೆ. ಅದು ಒಕ್ಕಲಿಗರಲ್ಲಿ, ಲಿಂಗಾಯತರಲ್ಲಿ, ಕುರುಬರಲ್ಲಿ, ದೊಡ್ಡ ಕುರುಬರ, ಸಣ್ಣ ಕುರುಬರ, ಆಲಮತನ, ಇದಾಗಿ ಒಕ್ಕಲಿಗರಲ್ಲಿ ಡಿ ಗೌಡ್ರ, ಎಂ ಗೌಡ್ರ, ಇದೆ, ಲಿಂಗಾಯತರಲ್ಲಿ ಎನ್ನ, ಎಸ್ ಆರ್ ಪಿ ನ, ಹಿಂಗ್ ಸ್ಟಾರ್ಟ್ಗಳು. ಇದಾದ್ಮೇಲೆ ಜಾತಿಗಳ ನಡುವೆ ಕ್ಯಾಸ್ಟ್ ಕುರುಬರ, ಗೌಡ್ರ, ಡೀನ, ಜೀನ, ಬೀನ, ಫೋರ್ವರ್ಡ್ಗಳು. ಇದಾದ್ಮೇಲೆ ಧರ್ಮಗಳ ನಡುವೆ ಸಂಘರ್ಷಗಳು, ರಾಜ್ಯಗಳ ನಡುವೆ ಸಂಘರ್ಷಗಳು, ದೇಶಗಳ ನಡುವೆ ಸಂಘರ್ಷಗಳು. ಈ ತರದ ಕಲ್ಪನೆಗಳಿದ್ರೆ ನಮ್ಮ ಮುಂದಿನ ವಿದ್ಯಾರ್ಥಿಗಳ ಭವಿಷ್ಯ ಏನು ಅನ್ನೋದನ್ನ ನಾವು ಬಹಳ ಚರ್ಚೆ ಮಾಡ್ತೇವೆ. ಬಹುಶಃ ನಮ್ಮ ಸ್ನೇಹಿತರೆಲ್ಲ ಇರ್ತಾರೆ, ಲೋಕೇಶ್ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡ್ತಾರೆ. ನಾವು ಪ್ರೈಮ್ ಮಿನಿಸ್ಟರ್ ಲೆವೆಲ್ ಹೋಗಿ ಚರ್ಚೆ ಮಾಡ್ತಾರೆ. ಪ್ರೈಮ್ ಮಿನಿಸ್ಟರ್ನೂ ಬಿಡೋದಿಲ್ಲ. ಅವ್ರಿಗೂ ಒಂದೇ ಒಟ್ಟು, ನಮಗೂ ಒಂದೇ ಒಟ್ರಿ. ಈ ದೇಶದ ಡೆಮೋಕ್ರಸಿ ಚುನಾವಣೆಯಲ್ಲಿ ಓಟ್ ಹಾಕ್ಬೇಕು ಹೋದಾಗ ನಿಮಗೂ ಒಂದೇ ಒಟ್ಟು, ಪ್ರೈಮ್ ಮಿನಿಸ್ಟರ್ಗೂ ಒಂದೇ, ರಾಷ್ಟ್ರಪತಿಗೂ ಒಂದೇ, ಮುಖ್ಯಮಂತ್ರಿಗಳಿಗೂ ಒಂದೇ, ನಮಗೂ ಒಂದೇ ಒಟ್ಟು. ವ್ಯತ್ಯಾಸ ಏನಿಲ್ಲಲ್ಲ. ಏನೋ ಅಧಿಕಾರ ಇರ್ತೀರಾ ಆ ಸ್ಥಾನದಲ್ಲಿದ್ದಾರೆ. ಆದ್ರೆ ಈ ದೇಶದ ಭವಿಷ್ಯದ ವಿಚಾರ ಬಂದಾಗ ಹಲವಾರು ಸಂಗತಿಗಳನ್ನು ನಾವು ಚರ್ಚೆ ಮಾಡ್ತೇವೆ. ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ನಾವು ಆಗಿದ್ದೀವ. ಇವತ್ತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗಾಗಿ ಈ ದೇಶದ ಬಜೆಟ್ ನಲ್ಲಿ 35ರಿಂದ 40% ವ್ಯಯಿಸ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಸ್ಥಳೀಯವಾಗಿರುವಂತಹ ಕೋಮು ಗಲಭೆಗಳಾದಾಗ ಎಷ್ಟೋ ಜನ ಬದುಕನ್ನು ಕಳ್ಕೊಂಡಿರುವಂತದನ್ನ, ಎಷ್ಟೋ ಅವರ ಹೋರಾಟಗಳಿಗಾಗಿ ಕೋಟ್ಯಾಂತರ ರೂಪಾಯಿ ಸರ್ಕಾರದ ಹಣ ಕೂಡ ಖರ್ಚಾಗಿರುತ್ತೆ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಯಾಕೆ ಈ ತರದ ಬೆಳವಣಿಗೆಗಳು ಆಗ್ತಿದೆ? ಇದೆಲ್ಲ ಭಾರತ ದೇಶಕ್ಕೆ ಭವಿಷ್ಯ ಇದೆಯಾ? ಈ ನಾಡಿಗೆ ಭವಿಷ್ಯ ಇದೆಯಾ? ಈ ಜನಸಂಖ್ಯೆ ಪ್ರಮಾಣ ಜಾಸ್ತಿ ಆದ್ರೆ ನಮ್ಮ ಯುವಕರ ಮುಂದಿನ ಭವಿಷ್ಯ ಏನು? ಇದೆಲ್ಲ ಕೂಡ ನಮ್ಮ ಕಣ್ಣು ಮುಂದೆ ನಿಲ್ಲಬೇಕಾಗ್ತದೆ. ಇದು ಸಾಮಾಜಿಕ ಸಮಸ್ಯೆಗಳು ನಮ್ಮ ನಡುವೆ ಇದೆ ಅನ್ನೋದನ್ನ ನಾವೆಲ್ಲ ಕೂಡ ಅರ್ಥವನ್ನು ಮಾಡಿಕೊಳ್ಬೇಕು ಅನ್ನುವಂತ ಸಂಗತಿಯನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಒಂದಿಷ್ಟು ಈ ತರದ ವಿಚಾರಗಳು ಕೂಡ ಬಹಳ ಪ್ರಸ್ತುತವಾಗಿದೆ. ನನ್ನ ಮನೆ ಯಾರೋ ಚರ್ಚೆ ಮಾಡ್ತಾ ಇದ್ರು. ಒಂದು ಮಂಗಳೂರಿನಲ್ಲಿ ಒಂದು ಗಲಾಟೆ ಆಯ್ತು. ಯಾರೋ ಒಬ್ಬರು ಹೆಣ್ಣು ಮಗಳಿಗೆ ಕೆಟ್ಟದಾಗಿ ನಡ್ಕೊಂಡ್ರು, ಏನೋ ಒಂದು ಘಟನೆ ಆಯ್ತು. ಇತ್ತೀಚೆಗೆ ಯುಪಿನಲ್ಲಿ ಕೂಡ ಒಬ್ಬಳು ಹೆಣ್ಣು ಮಗಳು ಕಾಲೇಜ್ಗೆ ಹೋಗೋ ಸಂದರ್ಭದಲ್ಲಿ 4 ಜನ ವಿದ್ಯಾರ್ಥಿಗಳು ಆಕೆ ಒಂದು ಬೆಟ್ಟದ ಹತ್ರ ಕರ್ಕೊಂಡೋಗಿ ರೇಪ್ ಮಾಡಿ ವಿಡಿಯೋವನ್ನ ಅಪ್ಲೋಡ್ ಮಾಡುವಂತ ಅತ್ಯಂತ ಕನಿಷ್ಠ ಹಂತದ ವಿಡಿಯೋಗಳನ್ನು ನಾವು ನೋಡಿದ್ದೇವೆ. ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಇದ್ದಂತ ಸಂದರ್ಭದಲ್ಲಿ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಅನ್ನ ಯಾವ ರೀತಿಯ ಅತ್ಯಾಚಾರವನ್ನ ಮಾಡಿದ್ರು ಅನ್ನುವಂಥದ್ದನ್ನ ಯೋಚನೆ ಮಾಡಿದ್ರು. ನಮ್ಮ ಶಿಕ್ಷಣದಲ್ಲಿ ಇದೆಲ್ಲ ಇದೆಯಾ? ವಿದ್ಯಾರ್ಥಿಗಳಿಗೆ ಇದನ್ನೆಲ್ಲ ಕೂಡ ಕಲಿಸ್ಕೊಡ್ಲಿಕ್ಕೆ ಆಗಿದೆಯಾ? ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಸಿಕ್ಕಿದೆಯಾ? ಶಿಕ್ಷಣ ಸಿಕ್ಕಿದೆಯಾ? ಶಿಕ್ಷಣ ಸಿಕ್ಕಿಲ್ಲ ಅಂದ್ರೆ ಅವ್ನು ಯಾಕೆ ಶಿಕ್ಷಣ ಸಿಕ್ಕಿಲ್ಲ? ಬಡತನ, ಇವೆಲ್ಲ ಕೂಡ ಕಾರಣಗಳಾಗಿ ಇವತ್ತು ಸಮಾಜದ ಮೇಲೆ ಪ್ರಭಾವ ಬೀರ್ತಾ ಇದೆ. ಏನೋ 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ್ರಲ್ಲ, ಕ್ರಾಂತಿ ಆಯ್ತು. ಯಾತಕ್ಕಾಗಿ ಕ್ರಾಂತಿ ಆಯ್ತು? ಸಮಾಜದ ನಿರ್ಮಾಣಕ್ಕಾಗಿ ಕ್ರಾಂತಿ ಆಯ್ತು. ಅಸ್ಪೃಶ್ಯತೆ ವಿರುದ್ಧ ಕ್ರಾಂತಿ ಶುರುವಾಯಿತು. ಮಹಿಳೆಯರಿಗೆ ಸಮಾನತೆ ಸಿಗಲಿಲ್ಲ ಅಂತ ವಿರುದ್ಧವಾಗಿ ಕ್ರಾಂತಿಗಳು ಪ್ರಾರಂಭ ಆಯಿತು. ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲೂ ಕೂಡ ಆದ್ರೆ ಆಶ್ಚರ್ಯ ಪಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಜೆನ್ಸಿಗಳು ಅದನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾವ ಮಟ್ಟಕ್ಕೆ ಬರುತ್ತೋ ಗೊತ್ತಿಲ್ಲ. ಸೊ ಅದಕ್ಕೆ ಸರ್ಕಾರಗಳು, ಸಮಾಜ, ನಾವುಗಳು ಕೂಡ ಅದಕ್ಕೆ ಜವಾಬ್ದಾರರಾಗಿದ್ದೇವೆ. ಸರಿಯಾದ ಸಂದರ್ಭಕ್ಕೆ, ಸರಿಯಾದ ಕಾಲಕ್ಕೆ, ಸರಿಯಾದ ಕಾನೂನುಗಳು ಈ ದೇಶ ರಾಜ್ಯದಲ್ಲಿ ಜವಾಬ್ದಾರಿ ತೆಗೆದುಕೊಂಡಿದ್ದವರು ಮಾಡದೇ ಇರುವಂತ ಕಾರಣಕ್ಕಾಗಿ ಇದೆಲ್ಲ ಸಾಧ್ಯ ಆಗಿದೆ ಅನ್ನೋ ಮಾತನ್ನ ಈ ವಿದ್ಯಾರ್ಥಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಈ ಜವಾಬ್ದಾರಿಗಳನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡುವಂತ ಅವಶ್ಯಕತೆ ಕೂಡ ಇವತ್ತಿದೆ. ನಿಮ್ಮ ಮುಂದಿನ ಭವಿಷ್ಯ ತುಂಬಾ ಚೆನ್ನಾಗಿರ್ಲಿ, ಸಾಕಷ್ಟು ಯಶಸ್ಸುಗಳು ನಿಮ್ಮನ್ನ ಹುಡುಕೊಂಡು ಬರಲಿ. ನೀವು ಸ್ವಾಭಿಮಾನದಿಂದ ಈ ಸಮಾಜದಲ್ಲಿ ಬದುಕಿ, ನಿಮ್ಮ ತಂದೆ ತಾಯಿಗಳು ತುಂಬಾ ಸ್ಥಿತಿವಂತರಲ್ಲ, ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದವರು,
ಕಷ್ಟಪಟ್ಟು ಏನೋ ಓದಿಸಿದ್ದಾರೆ, ಬೆಳೆಸಿದ್ದಾರೆ. ಅದೆಷ್ಟು ಸಲ ಲೋನ್ ತಗೊಂಡಿದ್ರು ಗೊತ್ತಿಲ್ಲ. KJD ಲೋನ್ ತಗೊಳ್ತಾರೆ, GPF ಲೋನ್ ತಗೊಳ್ತಾರೆ, ಬ್ಯಾಂಕ್ ಲೋನ್ ತಗೊಂಡಿರ್ತಾರೆ. ಆ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು ಅಂತ ಹೇಳಿ ಗೊತ್ತಿಲ್ಲ ಏನೆಲ್ಲ ಕೆಲಸಗಳು ಮಾಡಿ ನಿಮ್ಮನ್ನು ಓದಿಸಿರ್ತಾರೆ. ಆದ್ರೆ ನೀವು ಕೊನೆಗೆ ಆ ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊಳಕ್ ಆಗದೆ ಇರುವಂತ ಪರಿಸ್ಥಿತಿಗೆ ಬಂದು ನಿಲ್ತೀರ. ಮೊನ್ನೆ ಮಹಾರಾಷ್ಟ್ರದಲ್ಲಿ ಒಂದು ಘಟನೆ ಕಳೆದ ವಾರ ನೋಡಿದ್ರಿ ತಾವೆಲ್ಲ. 3 ಜನ ಮಕ್ಕಳು 3 ಕಡೆ ಇದ್ರು. ತನ್ನ ತಂದೆ ಅಂತ್ಯ ಸಂಸ್ಕಾರದಲ್ಲಿ ವೃದ್ಧಾಶ್ರಮದಲ್ಲಿ ಸೇರಿಸಿದ್ರು. ಅಂತ್ಯ ಸಂಸ್ಕಾರ ಬರಬೇಕಾದಾಗ ವಿಡಿಯೋ ಕಾಲ್ ಮೂಲಕ 3 ಜನ ಮಕ್ಕಳು ಕೂಡ ಬರ್ತಾರೆ. ಅವರು ಮಗಳು ಎಷ್ಟು ಫೀಸ್ ಅಂತ ಹೇಳಿ ಅರ್ಚಕರಿಗೆ ಕೇಳ್ತಾರೆ. 5,001 ರೂಪಾಯಿ ಅಂತ ಹೇಳಿ ಆನ್ಲೈನ್ ಮೂಲಕ ಆಕೆ ಹಣವನ್ನ ಆ ಒಂದು ಶವ ಸಂಸ್ಕಾರದ ವೆಚ್ಚವಾಗಿ ಹಾಕ್ತಾಳೆ. ಆಕೆ ಕೇಳ್ತಾಳೆ, ಇನ್ನು ಎಷ್ಟೊತ್ತಿಗೆ ಮುಗಿಸ್ತೀರಾ ನಮ್ಮ ತಂದೆ ಅಂತ್ಯ ಸಂಸ್ಕಾರ ಅನ್ನುವಂತ ಮನಸ್ಥಿತಿಗೆ ಇವತ್ತು ಮಕ್ಕಳು ಬಂದು ನಿಂತು ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾಳೆ ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿ ನೀವು ಆತ್ಮಾವಲೋಕನ ಮಾಡ್ಕೊಂಡ್ರೆ ನೀವು ನಿಮ್ಮ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಸೇರಿస్తే ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಈ ಕಾರ್ಯಕ್ರಮದ ಆಶಯ ಆಗಿದೆ. ಇಷ್ಟು ಮಾತನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ, ನೀವು ನಿಮ್ಮ ಮಕ್ಕಳನ್ನ ನಿಮ್ಮ ತಂದೆ ತಾಯಿಗಳನ್ನ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ವೃದ್ಧಾಶ್ರಮಕ್ಕೆ ಮಾತ್ರ ಸೇರಿಸಬೇಡಿ. ಮನೆಯಲ್ಲೇ ಇಟ್ಕೊಂಡು ಓದಿಸಿ. ನಿಮ್ ತಂದೆ ತಾಯಿಗಳು ಕಿರಿಕಿರಿನೇ ಇರೋರು, ಯಾಕಂದ್ರೆ ಅವಾಗ ಟಾರ್ಚರ್ ಆಗಿರುತ್ತೆ. ದಿನ ಸ್ಕೂಲಲ್ಲಂತೆ ಅದಂತೆ ಶಾಸ್ತ್ರಂತೆ ಏನೋ ಇರುತ್ತಲ್ಲ ಒತ್ತಡಗಳು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದ್ರ ನಡುವೆ ಕೂಡ ಅವರ ತಾಳ್ಮೆಯನ್ನು ತಡ್ಕೊಂಡು ತಾವು ಕೆಲಸ ಮಾಡ್ಬೇಕು. ನಾನು ಏನು ಹೇಳ್ತಾ ಇದ್ದೀನಿ, ನನ್ನ ವಸ್ತುನಿಷ್ಠವಾಗಿ ನಾನು ಕೂಡ ಅನುಸರಿಸ್ತಾ ಇದ್ದೇನೆ. ನಾನು ನನ್ನ ತಾಯಿ ನನ್ನ ಜೊತೆ ಇದ್ದಾರೆ. ನನ್ನ ಕೆಲಸಕ್ಕೆ ಸೇರಿ 25 ವರ್ಷ ಆಯ್ತು. ನನ್ನ ತಾಯಿ ನನ್ನ ಜೊತೆ ಇದ್ದಾರೆ. ನಾನು ಪ್ರಮಾಣ ಮಾಡಿದ್ದೇನೆ ನನ್ನ ಫ್ಯಾಮಿಲಿ ಜೊತೆ, ನನ್ನ ತಾಯಿ ಕೊನೆಯ ದಿನಗಳವರೆಗೆ ನನ್ನ ಜೊತೆನೆ ಇರಬೇಕು ಅನ್ನುವಂತ ತೀರ್ಮಾನ ಮಾಡಿದ್ದೇನೆ. ಯಾಕೆ ಸಾಧ್ಯ ಇಲ್ಲ? ನಮಗ್ ಸಾಧ್ಯ ಆಗ್ತದೆ, ಅವ್ರಿಗೆ ಸಾಧ್ಯ ಆಗಲಿಲ್ಲ. ನಮಗ್ ಸಾಧ್ಯ ಆಗ್ತದೆ, ಕೆಲವ್ರಿಗೆ ಸಾಧ್ಯ ಇಲ್ಲ. ಎಲ್ಲವೂ ಸಾಧ್ಯವಿದೆ, ಮನಸ್ಸು ಮಾಡ್ಬೇಕಷ್ಟೇ. ಆ ಪ್ರಯತ್ನಗಳನ್ನ ಮಾಡಿ ನಿಮ್ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಈ ಕಾರ್ಯಕ್ರಮ ಮಾಡಿದ್ರು ಕೂಡ ಸಾರ್ಥಕತೆ ಬರುತ್ತೆ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಶುಭಾಶಯವನ್ನು ಸಲ್ಲಿಸ್ತಾರೆ. ನಿಮ್ ಸಬ್ಜೆಕ್ಟ್ ಮುಗಿದಿಲ್ಲ, ಇನ್ನೊಂದು ಸ್ವಲ್ಪ ಸಬ್ಜೆಕ್ಟ್ ಅಧ್ಯಕ್ಷ ಅದೆಲ್ಲ ಹೇಳಿದ್ರೆ ನಮ್ಮೊಂದು 2 ಡಿಮ್ಯಾಂಡ್ ಇದೆ, ಏನ್ ಮಾಡ್ತೀರಾ ಅಂತ ಹೇಳಿ ಕೇಳ್ತಾರೆ. ಅವಾಗ 2 ಡಿಮ್ಯಾಂಡ್ ಇರೋದ್ಮೇಲೆ ಮುಗಿತು. ಸಂಬಳ ಒಂದು 25,000 ರೂಪಾಯಿ ಮತ್ತೆ ಸೆಂಟ್ರಲ್ ಪೇಮೆಂಟ್ ಜಾಸ್ತಿ ಆಯ್ತು ಅಂದ್ರೆ ಸರ್ ಪೆನ್ಷನ್ ಹೋಲ್ಡರ್ಸ್ ನಿಮಗೂ ಸೇರಿದಂತೆ ಸೆಂಟ್ರಲ್ ಪೇಮೆಂಟ್ ನಿಮಗೂ ಜಾಸ್ತಿ ಆಗುತ್ತೆ. ಹಾಗಾಗಿ ಎಲ್ರಿಗೂ ಕೂಡ ಸಂಬಳ ಜಾಸ್ತಿ ಆದ್ರೆ ಮುಗಿತು. ಷಡಾಕ್ಷರಿ ಬಿಡ್ರಿ, ಏನೇನು ಭಿಕ್ಷಣೆ ಮಾಡಿ ನಾವು ಅಧ್ಯಕ್ಷ ಮಾಡಿ ಅಷ್ಟೇ. ಅಷ್ಟೇ ಸಿಂಪಲ್, ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಆನ್ಸರ್. ನೋಡಿ, ಒಂದು ತಿಳ್ಕೊಳ್ಳಿ, 40 ಆದೇಶಗಳನ್ನು ಮಾಡಿಸಿದ್ವಿ. ಪಾಪ ದೇವೇಂದ್ರ ನಾವೆಲ್ಲ ಕೂಡ ಇದ್ವಿ ಸಂಘಟನೆ. ಅವಕಾಶಗಳು ಯಾರು ಮಾಡಲಿಲ್ಲ, ಅವ್ರಿಗೂ ಅವಕಾಶ ಇತ್ತು, ಯಾಕೆ ಮಾಡಲಿಲ್ಲ? 40 ಇಯರ್ಸ್ ಆಗದೆ ಇರುವಂತ ಕೆಲಸವನ್ನ ಕೇವಲ 5 ವರ್ಷದಲ್ಲಿ ಅವರೆಲ್ಲ ಕೆಲಸ ಮಾಡ್ಬಿಟ್ಟಿದ್ರೆ ನನಗೆ ಈ ಕೆಲಸ ಮಾಡ್ಲಿಕ್ಕೆ ಈಸಿ ಆಗ್ತಾ ಇತ್ತಲ್ರಿ. ಅವ್ರು ಚೈಲ್ಡ್ ಕೇರ್ ಲೀವ್ ಕೊಡಿಸಿದ್ರೆ, ಸ್ಪೆಷಲ್ ಲೀವ್ ಕೊಡಿಸಿದ್ರೆ, KJD ಆನ್ಲೈನ್ ಮಾಡಿದ್ರೆ, ಬೇಸ್ಲೆಸ್ ಪಿಟಿಷನ್ಸ್ ಬಂದ್ರೆ ತನಿಖೆ ಮಾಡಬಾರ್ದು ಅನ್ನುವಂಥದ್ದು ಇರ್ಬೋದು, ಅಸೆಟ್ ಲೈಬಿಲಿಟೀಸ್ ಗಳನ್ನು ಬೈ ಮಾಡುವಂಥದ್ದು ಇರ್ಬೋದು, ಫೆಸ್ಟಿವಲ್ ಅಡ್ವಾನ್ಸ್ ಜಾಸ್ತಿ ಮಾಡುವಂಥದ್ದು ಇರ್ಬೋದು, ಬೇರೆ ಬೇರೆ ಕೆಲಸಗಳನ್ನ ಅವರೆಲ್ಲ ಇದನ್ನು ಮಾಡಿಕೊಟ್ಟು ಹೋಗಿದ್ರೆ ಇವತ್ತು ನನಗೆ ಈಸಿ ಆಗ್ತಾ ಇತ್ತಲ್ಲ. ಇವತ್ತು ಇಷ್ಟು ಕೆಲಸವನ್ನ ಸಂಘಟನೆ ಮಾಡಿದೆ ಅಂತ ಹೇಳಿದ್ರೆ ಬಹುಶಃ ಇತಿಹಾಸದಲ್ಲಿ ಈ ಪ್ರಯತ್ನಕ್ಕೆ ಏನಾದರೂ ಕೂಡ ಕಾರಣ ಆಗಿದೆ ಅಂದ್ರೆ ನಾವು ಸ್ವಲ್ಪ ಯುವಕರಿದ್ವಿ, ಆಸಕ್ತಿ ಕೂಡ ಇತ್ತು, ಹುಚ್ಚು ಕೂಡ ಇತ್ತು, ಮತ್ತೆ ಏನೋ ಒಂದು ಮಾಡಬೇಕು ಅನ್ನುವಂತ ಒಂದು ಕಿಚ್ಚು ಕೂಡ ಇರುವಂತ ಕಾರಣಕ್ಕಾಗಿ ಇದೆಲ್ಲ ಕೂಡ ಸಾಧ್ಯ ಆಯಿತು. ಮೊದಲೆಲ್ಲ ರಾಜ್ಯದ ಅಧ್ಯಕ್ಷ ಆಗ್ಬೇಕು ಅಂದ್ರೆ ಮಿನಿಮಮ್ ಏಜ್ ಒಂದು 55 ವರ್ಷ ವಯಸ್ಸಾಗಬೇಕಾಗಿತ್ತು. ನನಗೇನಾಯ್ತು, 33 ವಯಸ್ಸಿಗೆ ರಾಜ್ಯಾಧ್ಯಕ್ಷ ಮಾಡಿ ಕೂರಿಸ್ಬಿಟ್ರು. ಸೊ ಹಾಗಾಗಿ ಒಂದಿಷ್ಟು ನನಗೆ ಕೂಡ ಜೋಶ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಕೆಲಸ ಮಾಡ್ಲಿಕ್ಕೆ ಕೂಡ ಸಾಧ್ಯ ಆಯ್ತು. ಸೊ ಖಂಡಿತ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ. ಇವತ್ತು ನೀವೆಲ್ಲ ಇಷ್ಟು ಜನ ಬಂದಿದ್ದೀರಾ, ಪ್ರೀತಿ ಅಭಿಮಾನದಿಂದ ಕೂತಿದ್ದೀರಾ. ಎಲ್ಲೋ ಹೋದ್ರೆ ರೈಲ್ವೆ ಸ್ಟೇಷನ್ ಹೋಗ್ಬೇಕಾದ್ರೆ ಸರ್ ನಾನು ಹೀಗೆ ಅಂತ ಹೇಳ್ತಾರೆ. ಪೊಲೀಸ್ನವ್ರು ಸಹಿತ ನಮ್ಗೆ ಅಡ್ಡ ಹಾಕಿ ನಿಲ್ಲಿಸಿ ಕಾರ್ ನಿಲ್ಲಿಸ್ಬಿಟ್ಟು ನಾನು ಕೇಸ್ ಹಾಕ್ತಾರೆ ಅಂತ ಯೋಚನೆ ಮಾಡ್ತಿದ್ರೆ ಸರ್ ನಿಮ್ ಜೊತೆ ಸೆಲ್ಫಿ ತಗೊಳ್ಬೇಕು ಬನ್ನಿ ಸರ್ ಅಂತ ಹೇಳುವಂತ ಮಟ್ಟಕ್ಕೆ ಇವತ್ತು ಸಂಘಟನೆ ಬೆಳೆದಿದೆ ಅಂತ ಹೇಳಿದ್ರೆ ಅದರಿಂದ ಕೊಡುಗೆ ನಿಮ್ಮ ಶ್ರಮ ಇದೆ ಅಂತ ಹೇಳಿದ್ರೆ ನಮ್ಗೆ ಸಂತೋಷ ಆಗುತ್ತೆ. ನಾವು ಹೇಳುವಂತ ಎಲ್ಲ ಸಂದರ್ಭಗಳಲ್ಲಿ ಕೂಡ ನೀವು ನಮಗೆ ಬೆಂಬಲಿಸಿದ್ದೀರಿ, ಸಹಕಾರವನ್ನು ನೀಡಿದ್ದೀರಿ, ಪೋಷಿಸಿದ್ದೀರಿ. ಆ ಕಾರಣಕ್ಕಾಗಿ
ಇವತ್ತು ಈ ಕಾರ್ಯ ಸಾಧು ಆಗಿದೆ. ಹಾಗಾಗಿ ನೀವು ಕೊಟ್ಟಂತ ಅವಕಾಶವನ್ನು ಕೂಡ ಒಂದು ಕ್ಷಣವನ್ನು ಕೂಡ ಬೇರೆ ಯೋಚನೆಗಳನ್ನು ಮಾಡದೆ ನಿರಂತರವಾಗಿ ನಿಮ್ಮ ಧ್ವನಿಯಾಗಿ ನಿಮ್ಮ ಬೆಳಕಾಗಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಇಷ್ಟೆಲ್ಲ ಕೆಲಸವನ್ನ ಮಾಡಿದ್ದೇವೆ. ಕೋವಿಡ್ ಸಂದರ್ಭದಲ್ಲಿ ನಿಮ್ದೆಲ್ಲ 5 ಲಕ್ಷ ಸಂಬಳ ಹಿಡಿಬೇಕು, ಒಂದು ಪೈ ಹಿಡಿದ್ರೆ ಒಂದು ತೀರ್ಮಾನ ಮಾಡಿದ್ವಿ. ಇಲ್ಲಿ ಕೂತಿರೋರು 5 ಲಕ್ಷ ರೂಪಾಯಿ ನಿಮ್ಗೆ ಸಂಬಳ ಹಿಡಿದಿದ್ರೆ ಏನ್ ಕೊಡ್ತಾ ಇದ್ರಿ? ಷಡಕ್ಷ ಒಂದು ವಾರ ಬೈಕ್ ಕೊಡ್ತಾ ಇದ್ರಿ, ಒಂದು ವಾರ ಮತ್ತೆ ಮರೀತಿದ್ರಾ? ಈಗ ನಾನು ನೆನಪಿಸ್ತಾ ಇದ್ದೀನಿ, 5 ಲಕ್ಷ ರೂಪಾಯಿ ನಿಮ್ಗೆಲ್ಲ ಇಲ್ಲಿ ಕೂತಿರೋರು ಒಂದು 500 ಜನ ಅಫಿಷಿಯಲ್ಸ್ ಇದ್ದೀರಾ, ಉಳಿತು ಅಂತ ಹೇಳಿದ್ರೆ 500 ಜನಕ್ಕೆ 5 ಲಕ್ಷ ಅಂದ್ರೆ ಎಷ್ಟಾಯ್ತು? 25 ಕೋಟಿನ 250 ಕೋಟಿ ಕೋಟಿಗಟ್ಟಲೆ 250 ಕೋಟಿ ಎಲ್ಲೋಯ್ತು ದುಡ್ಡು? ರಾಜ್ಯ ಸರ್ಕಾರದ 10,500 ಕೋಟಿ 5 ಲಕ್ಷ ಜನಕ್ಕೆ ಕೊಡುವಂತ ಉಳಿಸುವಂತ ಕೆಲಸ ಮಾಡೋದಲ್ಲ. ಚಪ್ಪಾಳೆ ಹೊಡಿಬೋದಲ್ಲ? ನಿಮ್ಮ ಮಕ್ಕಳಿಗಾದ್ರೂ ಕೊಡಿ, ಅದು ನನಗೆ ಕೊಡೋದಿಲ್ಲ. ನಾನು ಒಂದೇ ಒಂದು ಕ್ಷಣ ಮಾಡಿದ್ರೆ ಕೋವಿಡ್ ಸಂದರ್ಭದಲ್ಲಿ ಎಲ್ರದ್ದು 40% ಸಂಬಳವನ್ನ 12 ತಿಂಗಳು ನಿಲ್ಲಿಸಿದ್ರು. ನಮ್ದು ನಿಲ್ಲಿಸ್ಲಿಕ್ಕೆ ಬಿಡ್ಲಿಲ್ಲ. ನಾನು ಹೇಳಿದೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು, ಸ್ವಾಮಿ ನಿಮ್ ಕಾಲು ಹಿಡಿತೀನಿ, ನಮ್ಮ ನೌಕರರು ಯಡಿಯೂರಪ್ಪನವರು ದೇವರು ಅಂತಾರೆ. ನೀವೇನಾದ್ರೂ ಕೂಡ ಈ ತೀರ್ಮಾನ ಮಾಡಿದ್ರೆ ಯಡಿಯೂರಪ್ಪನವ್ರ ಬಗ್ಗೆ ಇರುವಂತ ಅಭಿಮಾನ ಕಡಿಮೆ ಆಗುತ್ತೆ, ತೀರ್ಮಾನ ನೀವು ಬಿಟ್ಟಿದ್ದು ಅಂತ ಒಂದು ಮಾತಾಡಿದ. ಅವ್ರು ಹೇಳಿದ್ರು, ಅಪ್ಪ ನೌಕರರು ನನ್ನ ಪ್ರಾಣ ಕಡೆಯ ಕಷ್ಟದ ಸುಖನ 8 ಸಾಲ ಅಂತ ಮಾಡ್ಬೇಕು ಸರ್, ಒಂದು 8,000 ಕೋಟಿ ಎಕ್ಸ್ಟ್ರಾ ಬರುತ್ತೆ. ಸಾಲ ಮಾಡಿ ಸಂಬಳ ಕೊಡಿದ್ರೆ ಅವ್ರು ದುಡ್ಡು ಬೇಡ್ರಿ, ಕೊಟ್ಬಿಡ್ರಿ ಸಂಬಳ, ಅವ್ರು ಹಿಡಿಬೇಡಿ ಅಂತ ಹೇಳಿ ತೀರ್ಮಾನ ಯಡಿಯೂರಪ್ಪ ಮಾಡಿದ್ರು. ನಾವು ಅವ್ರ ಕೈ ಹಿಡಿತೀವೋ ಕಾಲು ಹಿಡಿತೀವೋ ನಿಮ್ಗೇನ್ ಗೊತ್ತಿರುತ್ತೆ? ಆ ಕಾಲು ಹಿಡಿಯೋದ್ರಿಂದ 10,000 ಕೋಟಿ ಹಣ ಇದೆ, ಒಬ್ಬೊಬ್ರು 5 ಲಕ್ಷ ಹಣ ಇದೆ. ಷಡಾಕ್ಷರ ಶ್ರಮ ನಿಮ್ಗೆ ಅರ್ಥ ಆಗ್ಬೇಕಲ್ಲ? ಅರ್ಥ ಆಗ್ಬೇಕು ಬೇಕು. 2021 ಕೋವಿಡ್ ಟೈಮ್ 5 ಲಕ್ಷ ಅಂದ್ರೆ ಪ್ರೀಶಿಯಸ್ ಅಮೌಂಟ್, ಅರ್ಥ ಮಾಡ್ಕೊಳ್ಬೇಕಲ್ಲ? ಇವತ್ತು ಹೆಣ್ಮಕ್ಳು ತಾವು ಕೂತ್ಕೊಂಡಿರೋ ಚೈಲ್ಡ್ ನೀವು ಕೊಡ್ತಾ ಇದ್ದೀವಿ. ಎಷ್ಟು? 6 ತಿಂಗಳ ಕಾಲ ಸಂಬಳ ಸಹಿತ ರಜೆ. ಒಂದು ತಿಂಗಳಿಗೆ 1 ಲಕ್ಷ ಅಂದ್ರೆ 6 ಲಕ್ಷ. ಹಳೆದೆಷ್ಟು? 5. ಇದೆಷ್ಟು? 6. 6 5 ಎಷ್ಟಾಯ್ತು? 11. ಈಗ ಇನ್ನೊಂದು ಸ್ಪೆಷಲ್ ಲೀವ್ ತರಿಸಿದೀವಿ, ವರ್ಷಕ್ಕೆ 12. 20 ವರ್ಷ ಸರ್ವಿಸ್ ಇದ್ರೆ 240 ಡೇಸ್. 240 ಡೇಸ್ ಅವರೇಜ್ ಇಟ್ಟು 3,000 ರೂಪಾಯಿ ಸಂಬಳ. ಅದೊಂದು 5 ಲಕ್ಷ ಬರ್ಕೊಳ್ಳಿ, ಎಷ್ಟಾಯ್ತು? 21 ಲಕ್ಷ. ಫೆಸ್ಟಿವಲ್ ಅಡ್ವಾನ್ಸ್ ಒಂದು 20 ವರ್ಷ ಸರ್ವಿಸ್ ಅಲ್ಲಿ 25,000 ಬಡ್ಡಿ ರಹಿತವಾಗಿ ಸಾಲವನ್ನ ತಾವು ತೆಗೆದುಕೊಳ್ತೀರಾ. ಒಂದು ಅವರೇಜ್ ಪರ್ಸೆಂಟ್ 1 ಲಕ್ಷ ಇಟ್ಕೊಳ್ಳಿ ಸಾಕು, 22 ಲಕ್ಷ ಆಯ್ತು. ಕೆಜೆಡಿ ಆನ್ಲೈನ್ ನೀವು ಆಫೀಸ್ಗೆ ಹೋಗಿ ದುಡ್ಡು ಕೊಟ್ಟು ಅದು ಕೊಟ್ಟು ಟೆನ್ಷನ್ ಮಾಡಿಕೊಂಡು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ, ಎಷ್ಟು ಅನುಕೂಲಗಳಾಯ್ತು ಯೋಚನೆ ಮಾಡಿ. ಅಯ್ಯ 17.5% ಮುಖ್ಯಮಂತ್ರಿಗಳು ನಿನ್ನ ಸಸ್ಪೆಂಡ್ ಮಾಡ್ತಾರೆ, ಡಿಸ್ಮಿಸ್ ಮಾಡ್ತಾರೆ, ಕೆಲಸ ಕಳ್ಕೊಳ್ತೀಯ ಅಂದ್ರು. ನಾನು ಒಂದೇ ಮಾತಾಡಲ್ಲ, ನೀವು ಕೆಲಸ ಕಳೀರಿ, ಡಿಸ್ಮಿಸ್ ಮಾಡಿ, ಸಸ್ಪೆಂಡ್ ಮಾಡಿ, ನನಗೆ ಜೈಲು ಕಳಿಸಿದ್ರು ಪರವಾಗಿಲ್ಲ, ನಾನು ಹೋರಾಟದಿಂದ ಹಿಂದೆ ಸರಿಯುವಂತ ವ್ಯಕ್ತಿ ಅಲ್ಲ ಅಂತ ಹೇಳಿ ನೇರವಾಗಿ ಮುಖ್ಯಮಂತ್ರಿಗಳ ಮುಂದೆ ಅವತ್ತು 2022ರಲ್ಲಿ 22ರಿಂದ ಪ್ರಾಸ್ಪೆಕ್ಟಿವ್ 17.5% ಫಿಟ್ಮೆಂಟ್. ಅವತ್ತು ಅವರೇಜ್ ಒಂದೊಂದು ತಿಂಗಳಿಗೆ 12-13 ಸಾವಿರ. 2 ವರ್ಷ ಯೋಚನೆ ಮಾಡಿ 4 ಲಕ್ಷ, 26 ಲಕ್ಷ ಆಯ್ತು. 7 ಪೇ ಕಮಿಷನ್ 27.5% ಫಿಟ್ಮೆಂಟ್ ಬೆನಿಫಿಟ್ ಆಯ್ತು. ಸರ್ಕಾರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟಿದ್ರೆ ಸರ್ ಇನ್ನೊಂದು 5% ಪಡಿ ಮುಗಿಸ್ಬಿಡಿ ಅಂತ ಹೇಳಿದ್ರೆ ನನಗೂ ಕೂಡ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಎಷ್ಟಾಯ್ತು? 25-30 ಸಾವಿರ ರೂಪಾಯಿ ಸಂಬಳ ಜಾಸ್ತಿ ಆಯ್ತು 2.5 ವರ್ಷ. ಫಾರ್ ಲಾಂಗ್ ಟರ್ಮ್ ಪೆನ್ಷನ್, ಫಾರ್ ಲಾಂಗ್ ಟರ್ಮ್ ಫಿಟ್ಮೆಂಟ್, ಫಾರ್ ನೆಕ್ಸ್ಟ್ ಪೇ ಕಮಿಷನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಬ್ಬೊಬ್ಬ ಸಾಮಾನ್ಯ ಗ್ರೂಪ್ ಸಿ ನೌಕರರಿಗೆ 25 ಲಕ್ಷ ರೂಪಾಯಿ ಲಾಭ ಆಗುತ್ತೆ. ಹಳೇದು 25, ಇದು 25 ಆದ್ರೆ 50 ಲಕ್ಷ. ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಕ್ಕಳಿಗೆ ವರ್ಷಕ್ಕೆ 3 ಕೋಟಿ ಖರ್ಚು ಮಾಡ್ತೇವೆ, 9,000 ವಿದ್ಯಾರ್ಥಿಗಳಿಗೆ ಮಾಡ್ತೇವೆ. ಇಲ್ಲಿಯವರೆಗೆ ನಿಮ್ಮ ಚಿಕ್ಕಮಗಳೂರದು 59,000 ವಿದ್ಯಾರ್ಥಿಗಳವರೆಗೆ ನಾವಿಲ್ಲಿ ಬಂದು ನಿಂತಿದ್ದೇವೆ. ಗುಲ್ಬರ್ಗದಲ್ಲಿ ಸೇರಿದ್ರೆ 60,000 ವಿದ್ಯಾರ್ಥಿಗಳಿಗೆ ಇಲ್ಲಿಯವರೆಗೆ ಕಳೆದ 6 ವರ್ಷದಿಂದ 12 ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ಯೋಚನೆ ಮಾಡಬೇಕಲ್ಲ? ವೈಯಕ್ತಿಕವಾಗಿ
ನಿಮ್ಮ ಕುಟುಂಬಕ್ಕೆ ಲ್ಯಾಕ್ಸ್ ಟುಗೆದರ್ ಹೆಲ್ಪ್ ಮಾಡುವಂತ ಕೆಲಸವನ್ನ ಇವತ್ತು ಸಂಘಟನೆ ಮಾಡಿದೆ. ನನಗೆ ನಿಮ್ಮಿಂದ ಲಾಭ. ನಾವೇನು ಸಿಗದ ಒಂದು ಸೆಲ್ಯೂಟ್ ಹೊಡೆಯಲ್ಲ. ಒಳ್ಳೆ ಕರೆದ ಅಧ್ಯಕ್ಷ ನೀವು ಬಂದಿದ್ದೀರಾ ಅಂತ ಒಂದು ಒಳ್ಳೆ ಊಟನೂ ಹಾಕೋದಿಲ್ಲ. ನೋಡಿ ನಮ್ಮ ದೇವೇಂದ್ರ ಹಂಗೆ ಇವತ್ತು ನಮ್ಗೊಂದು ಒಳ್ಳೆ ಊಟ ಇಲ್ಲ. ನಾನು ಹೋಗಿ ಸ್ವಾಮೀಜಿಗಳಿಗೆ ರಿಕ್ವೆಸ್ಟ್ ಮಾಡಿ ಒಳ್ಳೆ ಮಠದಲ್ಲಿ ಊಟ ಮಾಡ್ಕೊಂಡು ಆಶೀರ್ವಾದ ತಗೊಂಡು ಊಟ ಮಾಡ್ಕೊಂಡು ಇಲ್ಲಿ ಬಂದೆ. ಹೌದಾ ದೇವೇಂದ್ರ ಅವರೇ? ನೋಡಿ ಅವರು ಊಟ ಕೊಡಿಸಿಲ್ಲ ನನಗೆ, ಮತ್ತೆ ಅವರೇ ಕೊಡಿಸಿಲ್ಲ ಅಂದ್ರೆ ನೀವಂತೂ ಚಿಕ್ಕಮಗಳೂರು ಏನೂ ಕೊಡಿಸಲ್ಲ ಅಂತ ನಾನು ಕನ್ಫರ್ಮ್ ಮಾಡಿದ್ದೆ. ನೋಡಿ ಕರ್ದು ಬರಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದೆಲ್ಲ ಕಾರಣಗಳಿಗಾಗಿ ಇವತ್ತು ಸಂಘಟನೆ ಕೆಲಸ ಮಾಡಿದೆ. ಹಿಂದೆ ಯಾಕೆ ಇಷ್ಟು ಕೆಲಸ ಆಗ್ತಿರ್ಲಿಲ್ಲ? ಯಾಕೆ ಈ ತರದ ಪ್ರತಿಭಾ ಪುರಸ್ಕಾರ ಆಗ್ತಿರ್ಲಿಲ್ಲ? ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಕಾರಣ ನಾವಲ್ಲ, ನೀವುಗಳು ಕಾರಣ. ಆದ್ರೆ ಇವತ್ತಾಗಿದೆ. ಇನ್ನು ಮುಂದೆ ದೊಡ್ಡ ಸಮಸ್ಯೆಗಳಿದೆ. ಸೆಂಟ್ರಲ್ ಪೇ ಕಮಿಷನ್ ಬರಬೇಕು. ಈಗಾಗಲೇ ರಿಪೋರ್ಟ್ ರೆಡಿ ಆಗ್ತಾ ಇದೆ ಸೆಂಟ್ರಲ್ದು. ಈಗಾಗಲೇ 7th ಪೇ ಕಮಿಷನ್ ಅಲ್ಲಿ ರೆಕಮೆಂಡೇಶನ್ ಮಾಡಿಸ್ಬಿಟ್ಟಿದ್ದೇವೆ. ಕೇಂದ್ರ ಸರ್ಕಾರ ನೆಕ್ಸ್ಟ್ ಪೇ ಕಮಿಷನ್ ಯಾವಾಗ ಕೊಡುತ್ತೆ, ಅದು ಕೊಟ್ಟಾಗ ಕರ್ನಾಟಕದಲ್ಲಿ ಕೂಡ ಸೆಂಟ್ರಲ್ ಪೇ ಕಮಿಷನ್ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿ ಶಿಫಾರಸನ್ನ ಈಗಾಗಲೇ ಮಾಡಿಬಿಟ್ಟಿದೆ. ಅದು ಇಂಪ್ಲಿಮೆಂಟ್ ಮಾಡೋ ಕೆಲಸ ಆಗಬೇಕು. ನಾವು ಸೆಂಟ್ರಲ್ ಪೇ ಕಮಿಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅದು ಬಂದ ಮೇಲೆ ಮತ್ತೆ 25,000 ರೂಪಾಯಿ ಸಂಬಳ 100 ಜಾಸ್ತಿ ಆಗುತ್ತೆ. ಆಗೋ ಕೆಲಸ ಮಾಡಿಸ್ತೇವೆ. ಈಗಾಗಲೇ 24 ಸ್ಟೇಟ್ ನಲ್ಲಿ ಸೆಂಟ್ರಲ್ ಪೇ ಕಮಿಷನ್ ಇದೆ. ದುರ್ದೈವ ಕರ್ನಾಟಕದಲ್ಲಿ ಇಲ್ಲ. ನಾವು ಈ ಸಲ ತೀರ್ಮಾನ ಮಾಡಿದ್ದೇವೆ. ನಮ್ಮೇನ್ ಗಾಂಧೀಜಿ ಅವರು ಹೇಳ್ತಿರಲ್ಲ, ಮಾಡು ಇಲ್ಲವೇ ಮಡಿ ಹೋರಾಟ, ನಮ್ದು ಅಷ್ಟೇ. ಮಾಡು ಇಲ್ಲವೇ ಮಡಿ ಹೋರಾಟ. ಈ ಬರುವಂತ 2 ವರ್ಷದೊಳಗೆ ಸೆಂಟ್ರಲ್ ಪೇ ಕಮಿಷನ್ ತಗೊಳ್ಳಲೇಬೇಕು ಅನ್ನುವಂತ ವಿಚಾರದಲ್ಲಿ ನಾವು ಕೂಡ ಒಂದು ಸ್ಪಷ್ಟ ನಿರ್ಧಾರ ತಗೊಂಡಿದ್ದೇವೆ. ಜೊತೆಗೆ ಚಪ್ಪಳೆ ತೊಂದರೆ ಇಲ್ಲ, ನಿಮಗೆ ಬೇಕಾಗಿಲ್ಲ, ನಡೆಯುತ್ತೆ. 25,000 ರೂಪಾಯಿ ಬೇಡ, 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟು ಕೊಡಿ ಅಂತ ಹೇಳ್ತಾನೆ. ಯಾಕಂದ್ರೆ ನೀವು ಚಪ್ಪಾಳೆ ನೋಡಿದ್ರೆ DK ಶಿವಕುಮಾರ್ ಅವ್ರು ಯಾಕೋ ಕೊಡೋಲ್ಲ ಅಲ್ಲ. ಚಪ್ಪಾಳೆ ಹೊಡಿದ್ರೆ ಮಂಗಳೂರು ಹೋಗಿದ್ವಿ, ಅವರು ಹಂಗೆ ಆಗ್ತಾ ಇಲ್ಲ, ಕೈ ಕಟ್ಟೋದು ಕೂತ್ಕೊಳ್ತಾರೆ, ಉಸಿರು. ಇದ್ರ 4 ಜನ ಸೇರಿದ್ರು ಹೋದ್ವಾರ. ದೇವೇಂದ್ರ ಅವರೇ ಮಂಗಳೂರಿನಲ್ಲಿ 2,000 ಜನ ಸೇರಿದ್ರು. ಎಷ್ಟು ಜೋರು ಮಾತಾಡಿದ್ರು ನಗೋದಿಲ್ಲ, ನಗೋದೇ ಇಲ್ಲ. ಚಪ್ಪಾಳೆ ಹೊಡಿದ್ರೆ ಎಂತ ಚಪ್ಪಾಳೆ ಹೊಡಿಬೇಕು? ಸ್ವಲ್ಪ ಕೈಗಳು ಕೂತ್ಕೊಳ್ತಾರೆ ಅಂದ್ಕೊಂಡೆ. ಸ್ವಲ್ಪ ಅವ್ರದ್ದೇನಾದ್ರು ಇನ್ಫ್ಲೂಯೆನ್ಸ್, ಮಂಗಳೂರು ಚಿಕ್ಕಮಗಳೂರು ಪಕ್ಕ ಅಲ್ಲ, ಏನಾದ್ರೂ ಇನ್ಫ್ಲೂಯೆನ್ಸ್ ಆಗಿದೆಯಾ? ಸ್ವಲ್ಪ ಶಿವಮೊಗ್ಗದ ಕಡೆ ನೋಡಿದ್ವಿ ನೀವು, ಅನ್ನ ನೋಡಿ ನೀವು ಕಲಿಬೇಕು. ಸ್ವಲ್ಪ ಜೋಶ್ ಇರಬೇಕು, ಹೊಡಿಬೇಕು ಚಪ್ಪಾಳೆನ. ಅದು ನಮಗೆ ಸ್ಫೂರ್ತಿ ತರುವಂತ ಕೆಲಸ ಕೂಡ ಆಗುತ್ತೆ ಅಂತ ಹೇಳಿ ಬಯಸ್ತಾರೆ. ಮತ್ತೆ NPS ಕೂಡ OPS ಆಗಬೇಕು. ಯೋಚನೆ ಮಾಡಬೇಡಿ. ರಿಪೋರ್ಟ್ ಹತ್ರ ಬರ್ತಾ ಇದೆ. ಮುಖ್ಯಮಂತ್ರಿಗಳು ನನಗೆ ಭರವಸೆ ಕೊಟ್ಟಿದ್ದಾರೆ. ಖಂಡಿತ ನಾನು OPS ಮಾಡ್ತೇನೆ ಅಂತ ಹೇಳಿ DK ಶಿವಕುಮಾರ್ ಅವರು ನನಗೆ ಕೂಡ ಹೇಳಿದ್ದಾರೆ. ಹಾಗಾಗಿ ಅವರೊಟ್ಟಿಗೆ ಸಂಘದ ಸಂಬಂಧ ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೂಡ ಸಂಘವನ್ನು ಗೌರವಿಸ್ತಾರೆ, ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾರೆ. ಸೊ ನಮಗೆ ಕೂಡ ತುಂಬಾ ಗೌರವ ಕೊಡ್ತಾರೆ. ಖಂಡಿತ DK ಶಿವಕುಮಾರ್ ಅವರು ಒಳ್ಳೆ ಆಡಳಿತವನ್ನ ಇವತ್ತು ಕೊಡ್ತಾ ಇದ್ದಾರೆ. ಅದ್ಭುತವಾಗಿ ಕಲ್ಪನೆಗಳನ್ನ ಇಟ್ಕೊಂಡಿದ್ದಾರೆ. ಭ್ರಷ್ಟಾಚಾರ ರಹಿತವಾಗಿ ಆಡಳಿತವನ್ನು ಕೊಡ್ಲಿಕ್ಕೆ ಹೊರಟಿದ್ದಾರೆ. ಮೊದಲಿನ DK ಶಿವಕುಮಾರ್ ಅವ್ರಿಗೂ ಈಗಿನ DK ಶಿವಕುಮಾರ್ ಅವ್ರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಜಗಜಾಂತರ ವ್ಯತ್ಯಾಸಗಳಿದೆ, ಬದಲಾವಣೆಗಳಿದೆ. ರಾಜ್ಯದ ಪ್ರಗತಿಯ ಮುನ್ನೋಟ ಅವ್ರ ಮುಂದೆ ಇದೆ. ಅವ್ರು ಹೇಳಿದ್ರೆ ಅವಾಗಲೂ ಷಡಾಕ್ಷರಿ, ನೀನೆಲ್ಲ ಕೂಡ ಹೇಳ್ಬೇಕು. ನೌಕರನ್ನ ಎಜುಕೇಟ್ ಮಾಡು, ಜಾಗೃತಗೊಳಿಸು, ನಮ್ ಜೊತೆ ಕೈ ಜೋಡಿಸಿ ಕೇಳಿ, ಚೆನ್ನಾಗಿ ಕೆಲಸ ಮಾಡ್ಲಿ. ನೀನ್ ಯಾವ್ದಾವ್ದೋ ಯೋಚನೆ ಮಾಡೋದು ಬೇಡ. ನೀನ್ ಏನೇನು 5-6 ಗ್ಯಾರಂಟಿ ಇದೆ ಈಡೇರಿಸೋ ಕೆಲಸ ನನಗೆ ಬಿಡು. ನೀವು ಚೆನ್ನಾಗಿ ಕೆಲಸ ಮಾಡಿ ನೌಕರಿಗೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ನಾವು ಒಳ್ಳೆ ಕೆಲಸ ಮಾಡೋಣ, ವಿಶ್ವಾಸ ಇಡಿ. ನಾವು ನಿಮ್ಮ ಧ್ವನಿಯಾಗಿ ನಿಮ್ಮ ಪರವಾಗಿ ನಾವು ಕೆಲಸವನ್ನ ಸರ್ಕಾರದ ಮೂಲಕ ಮಾಡಿಸ್ತೇವೆ ಎನ್ನುವಂತ ವಿಶ್ವಾಸದ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ಕೊಳ್ತಾ ತುಂಬಾ ಸುದೀರ್ಘವಾಗಿ ಚರ್ಚೆಗಳನ್ನು ಕೂಡ ಮಾಡಿದ್ದೇವೆ. ನಮ್ಮ ದೇವೇಂದ್ರ ಅವರು ಒಂದು ಸಮುದಾಯ ಭವನ ಕೂಡ ಕಟ್ತಾ ಇದ್ದಾರೆ. ಸೊ ಹಾಗಾಗಿ ಅದೆಲ್ಲ ಕೂಡ ಒಂದು ಸ್ಟೇಜ್ ಹೋಗಿದೆ. ಸೊ ಇನ್ನಷ್ಟು ಕೂಡ ನೋಡಿ, ಇವತ್ತು ನಮ್ಮದೇ ಸಮುದಾಯ ಭವನ ಇದ್ರೆ ನಾವು ಅದು ಮಾಡ್ಬೋದಿತ್ತು. ನಮ್ಮ ಪ್ರಿನ್ಸಿಪಾಲ್ ಸಾಹೇಬ್ರು ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲಿ ಬೇರೆ ಮಾಡ್ಬೇಕು. ನಮ್ಮದೇ ಇದ್ರೆ 4 ಜನಕ್ಕೊಂದು ಶೆಲ್ಟರ್ ಆಗುತ್ತೆ. ಮದುವೆಗಳ ಸಂದರ್ಭದಲ್ಲಿ ತುಂಬಾ ಅನುಕೂಲ ಕೂಡ ಆಗುತ್ತೆ. ಆದ್ರೆ ನಾನು ಶಿವಮೊಗ್ಗದಲ್ಲಿ 45 ಕೋಟಿ ವೆಚ್ಚದಲ್ಲಿ ದೊಡ್ಡ ಚೌಲ್ಟ್ರಿಯನ್ನು ಶಿವಮೊಗ್ಗದಲ್ಲಿ ಕಟ್ಟಿದ್ದೇವೆ. ಇನ್ನು 1 or 2 months ಉದ್ಘಾಟನೆ ಕೂಡ ಆಗ್ತಿದೆ. ಬಹುಶಃ ದೇವೇಂದ್ರವರಿಗೆ ನನ್ನಷ್ಟು ಮಸಲ್ ಪವರ್, ನನ್ನಷ್ಟು ಪವರ್ ಇಲ್ಲ. ಪಾಪ ಅವರು ಏನೇನೋ ಇರೋ ವ್ಯವಸ್ಥೆ ಮಾಡಿದ್ದಾರೆ. ಸೊ ಅಲ್ಲಿ ಸುಮಾರು 6-7 ಲಕ್ಷ ಬಾಡಿಗೆ
ನಮ್ಮ ನೌಕರರಿಗೆ ಒಂದು 60-70 ಸಾವಿರಕ್ಕೆ ಅವ್ರ ಮಕ್ಕಳ ಮದುವೆ ಶುಭ ಕಾರ್ಯ ಕೊಡ್ತೇವೆ. 7 ಲಕ್ಷ ಇಲ್ಲ 60 ಸಾವಿರ ಇಲ್ಲ. ಹಾಗಾಗಿ ಇಲ್ಲಿ ಕೂಡ ದೇವೇಂದ್ರ ಅವರು ಅದು ಮಾಡ್ತಾ ಇದ್ದಾರೆ. ಯಾರ್ಯಾರೋ ನಿಮ್ಮಲ್ಲಿ ಸ್ವಲ್ಪ ಪಾಲಿಟಿಕ್ಸ್ ಮಾಡ್ತಾರೆ. ಈ ಪ್ರೈಮರಿ ಸ್ಕೂಲ್ ಕ್ಯಾಡರ್ ಇದೆ, ಅವ್ರು ಯಾವಾಗಲೂ ಪಾಲಿಟಿಕ್ಸ್ ಜಾಸ್ತಿ. ಕೆಲವರು ಸಂಘಟನೆ ಟೀಚರ್ಸ್ ಒಳ್ಳೆಯದಿದೆ, ನಿಮ್ಮ ಬಗ್ಗೆ ನಾನು ಮಾತಾಡೋದಿಲ್ಲ. ಆ ಲೀಡರ್ಗಳಿದಾರಲ್ಲ, ಅವ್ರು ಲಾಸ್ಟ್ ಟೈಮ್ ಕೂಡ ಒಂದಿಷ್ಟು ಇದೆಲ್ಲ ಮಾಡಿ ನ್ಯೂಸೆನ್ಸ್ ಮಾಡಿದ್ರು ನೋಡಿ. ಅದಾದ್ರೆ ನಾಳೆ ನಿಮ್ಮ ಮಕ್ಕಳು ಮದುವೆ ಅಟ್ಲೀಸ್ಟ್ ಅಲ್ಲಿ ಬೇರೆ ಕಡೆ ಹೋದ್ರೆ 2-3 ಲಕ್ಷ ಕೊಟ್ಟರೆ, ಇಲ್ಲ 50 ಸಾವಿರಕ್ಕೂ 1 ಲಕ್ಷಕ್ಕಾಯ್ತು ಅಂದ್ರೆ 1.5 ಲಕ್ಷ ಹಣ ಉಳಿತು ಅಂದ್ರೆ ನೀವು ಕೊಡೋದೆಷ್ಟು? ಒಂದಿನ ಸಾಲ ಆಲ್ರೆಡಿ 3 ಸಾವಿರ 4 ಸಾವಿರ ನಿಮ್ಮ ಕುಟುಂಬಕ್ಕೆ ಅನುಕೂಲ ಆಗಲಿಲ್ಲ. ಸೊ ಹಾಗಾಗಿ ದಯಮಾಡಿ ಆ ಥರದ ಸಂದರ್ಭಕ್ಕೆ ನಾವು ಕೈ ಜೋಡಿಸಿ, ಇದು ಸಂಘ, ಇದು ದೇವೇಂದ್ರನ ಆಸ್ತಿನೂ ನನ್ನ ಆಸ್ತಿ ಅಲ್ಲ. ಇರೋವರೆಗೆ ನಾವು ಅಷ್ಟೇ, ನಾವು ಬೇರೆ ಫೀಲ್ಡ್ ಹೋದ್ಮೇಲೆ ಮುಗೀತು. ಸಮಾಜದ ಆಸ್ತಿ, ಸರ್ಕಾರಿ ನೌಕರ ಅನ್ನುವಂಥ ಸಮುದಾಯದ ಆಸ್ತಿ, ಆ ವ್ಯವಸ್ಥೆ ಇನ್ಸ್ಟಿಟ್ಯೂಷನ್ ನಡೆಸ್ಕೊಂಡು ಹೋಗ್ತದೆ. ಸೊ ದಯಮಾಡಿ ಸಹಕಾರವನ್ನ ಕೊಡಿ. ಈಗ ಗ್ಯಾಸ್ ಸ್ಕೀಮ್ ಕೂಡ ಬಂದಿದೆ, ಇನ್ನೊಂದಷ್ಟು ಇಂಪ್ಲಿಮೆಂಟ್ ಆಗ್ತಿದೆ, ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಆಗ್ತಿದೆ. ಹೊಸ ರೇಟ್ಸ್ ಎಲ್ಲ ಕೂಡ ಈ ಮೊನ್ನೆ ಅಪ್ರೂವಲ್ ಮಾಡಿದ್ದೇವೆ. ನ್ಯೂ ರೇಟ್ಸ್ ಆದ್ಮೇಲೆ ಮ್ಯಾಕ್ಸಿಮಮ್ ಬೆನಿಫಿಟ್ ಬರುತ್ತೆ. ಇನ್ನೂ 4-5 ತಿಂಗಳು ರಿಟರ್ನ್ಸ್ ಇರುತ್ತೆ. ಈಗಲೇ ಆಗುತ್ತೆ ಅಂತ ನಾನು ಹೇಳಿ ಬರೋದಿಲ್ಲ. 100% ಎಫೆಕ್ಟ್ ಆಗಬೇಕು, ಇನ್ನು 4-5 ತಿಂಗಳು ಬೇಕು. ನನ್ನ ಮುಖ್ಯಮಂತ್ರಿಗಳು ಕೂಡ ಸಂಧ್ಯಾ ಕಿರಣ ಅಂತೇಳಿ ಬಹಳಷ್ಟು ಜನ ರಿಟೈರ್ಡ್ ಆಗ್ತಿರಲ್ಲ, ಅವರೆಲ್ಲರಿಗೂ ಕೂಡ ಯೋಜನೆ ಕೂಡ, ಅವ್ರಿಗೂ ಕೂಡ ಫ್ರೀ ಯೋಜನೆಯನ್ನ ಮುಖ್ಯಮಂತ್ರಿಗಳು 5 ಲಕ್ಷದವರೆಗೆ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಇದು ಕೂಡ ಘೋಷಣೆ ಮಾಡಿಸುವಂತ ವಿಚಾರದಲ್ಲಿ ನಾವು ಇದ್ದೇವೆ. ನಿಮ್ಮ ವೆಲ್ಫೇರ್, ನಿಮ್ಮ ಕುಟುಂಬದ ರಕ್ಷಣೆ, ನಿಮ್ಮ ಅಭ್ಯುದಯ, ನಿಮ್ಮ ಏಳಿಗೆ ನಮ್ಮ ಕಣ್ಣುಂದೆ ಇದೆ. ಆ ಎಲ್ಲ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಅಟೇಶ್ವರಿಗೆ ಬರ್ತಾ ಹೇಳ್ತಿದ್ದೆ. ಸೊ ಮಾತಾಡ್ತಾ ಸರ್ 2 ಗಂಟೆ ಮುಗಿಸ್ತೇವೆ ಅಂತ ಹೇಳಿದೆ. ಸ್ವಲ್ಪ ನಾವು ನಿಲ್ತಾರನೆ ಸರ್, ಮಾಸ್ಟರ್ ನಿಂತ ಸಬ್ಜೆಕ್ಟ್ ಎಲ್ಲೆಲ್ಲ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅವ್ರು ಕೂಡ ನಮ್ಮ ಜೊತೆ ಹೋಗ್ಬೇಕಾಗಿರೋದ್ರಿಂದ ತುಂಬಾ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು 15 ನಿಮಿಷದಲ್ಲಿ ಈ ಕಾರ್ಯಕ್ರಮ ಮುಗಿತೀನಿ. ಯಾರು ಭಾಷಣ ಇಲ್ಲ. ವಿದ್ಯಾರ್ಥಿಗಳಿಗೆ ನಾವು ಕಲಿತೆ ನೋಡಿ, ಮೊನ್ನೆ ದಕ್ಷಿಣ ಕನ್ನಡದಲ್ಲಿ ಇನ್ನೊಂದು ಸಂಗತಿ, ಪ್ರತಿಭಾ ಪುರಸ್ಕಾರ ಒಂದು 800 ಜನ ಸ್ಟೂಡೆಂಟ್ಸ್ ಇದ್ರು. ಒಬ್ರು ಕೂಡ ಡಿಸ್ಟರ್ಬೆನ್ಸ್ ಇಲ್ಲ, ಒಂದು ಸೌಂಡ್ ಇಲ್ಲ, ನೀಟಾಗಿ ಬರೋರು, ನೀಟಾಗಿ ತಗೊಂಡೋಗೋರು. ಅದಕ್ಕೆ ಒಂದು 5-6 ಜಿಲ್ಲೆಲೆಲ್ಲ ಲೀಡರ್ಸ್ ಬಂದಿದ್ರು. ಏನ್ ಸರ್ ಇದು, ನಾವು ಉತ್ತರ ಕರ್ನಾಟಕ ಅಲ್ಲೆಲ್ಲ ಹೋದ್ರೆ ಆ ಫೋಟೋ, ಕ್ಯಾಮ್ರಾ, ಆ ಹೊಡೆದಾಟ ನೋಡ್ಲಿಕ್ಕಾಗಲ್ಲ, ಇದೇನ್ ಸರ್ ಇಷ್ಟು ಸಿಸ್ಟಮ್ ಆಗಿ ಬರ್ತಾರೆ. ನಾನು ಅದಕ್ಕೆ ಅಂದ್ರೆ ಅವ್ರ ಚಪ್ಪಾಳೆನೂ ಹೊಡೆಯೋದಿಲ್ಲ, ನಗೋದು ಇಲ್ಲ. ಇದು ಹಂಗೆಪ್ಪ, ಏನು ಮಾಡ್ಲಿಕ್ಕಾಗಲ್ಲ, ಒಂದಿಷ್ಟು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ಗಳು ಇರ್ತದೆ, ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅನ್ನುವಂತ ಮಾತನ್ನ ಹೇಳಿದೆ. ನಾವು ಹೀಗೆ ಯಾಕೆ ಇಷ್ಟು ಗಲಾಟೆಯಿಂದ ಇಷ್ಟು ಸಿಸ್ಟಮೆಟಿಕ್ ಬರ್ತೀರಾ ಅಂದ್ರೆ ನಾವು ಹಿಂಗೆ ಇರೋದು ಸರ್ ಅಂತ ಹೇಳ್ತಾರೆ. ಸೊ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ನೋಡೋಣ, ಚಿಕ್ಕಮಂಗ್ಳೂರ್ನವರು ಈ ಊರಲ್ಲಿ ಯಾರನ್ನು ಪಿಕ್ ಮಾಡ್ತಾರೆ ಅಂತ ಹೇಳಿ ಈಗ ಕೂಡ ನಾನು ನಿಮ್ಮಿಂದ ನೋಡ್ಲಿಕ್ಕೆ ನಾನು ಬಯಸ್ತೇನೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ, SSLC ಮತ್ತೆ PUC ಏನು ಹೆಣ್ಮಕ್ಳು ಬಂದಿಲ್ಲ ನೋಟ್ ಮಾಡ್ಕೊಳ್ಳಿ. SSLC PUC ಹೆಣ್ಮಕ್ಳು ವಿದ್ಯಾರ್ಥಿನಿಯರು, ಅರ್ಥಗತ ವಿದ್ಯಾರ್ಥಿನಿಯರು ಅವ್ರ ತಾಯಿಗೆ ಬಂದು ನಿಂತ್ಕೊಳ್ತಾರೆ. ಸರ್ ನಾನು ವಿದ್ಯಾರ್ಥಿನಿಯರ ತರ ಕಾಣ್ತೀವಿ ಅಂತ ಕೇಳ್ತಾನೆ. ಸೊ ಅವ್ರಿಗೆ ಕನ್ಫ್ಯೂಷನ್. ಸೊ ಅವ್ರಿಗೆ ಕುಂಕುಮ ತಾಳಿ ಎಲ್ಲ ನೋಡಿ ಮದುವೆದವರಿಗೆ PUC ಪಾಸ್ ಕೊಟ್ವಿ ಮಾರ್ಕ್ಸ್ ಅಂತ ನಮಗೆ ಡೌಟ್ ಶುರುವಾಗುತ್ತೆ. ಸೊ ದಯಮಾಡಿ SSLC PUC ವಿದ್ಯಾರ್ಥಿನಿಯರು ಯಾರು ಬಂದಿದ್ದೀರಾ ನಾವು ಅನೌನ್ಸ್ ಮಾಡೋದು ಫಸ್ಟ್ ಬರ್ತೀರಾ. ಸೆಕೆಂಡ್ SSLC PUC ಬಾಯ್ಸ್ ಬಂದಿರುವಂತವ್ರು ಮಾತ್ರ ಬರ್ತೀರಾ. ಅದಾದ್ಮೇಲೆ ಪೇರೆಂಟ್ಸ್ ಯಾರು ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳು ಬರ್ಲಿಕ್ಕಾಗಲ್ಲ, ಪೋಷಕರು ಯಾರು ಬಂದಿದ್ದೀರಲ್ಲ, ಹೆಣ್ಮಕ್ಳು ಪೋಷಕರು, ಮಹಿಳಾ ಪೋಷಕರು ಅವ್ರು ಬರ್ತೀರಾ. ಸರ್ ಯಾಕೆ ಸರ್ ಪುರುಷರಿಗೆ ಹೊರಗಿಟ್ರಿ ಅಂತ ಹೇಳ್ತೀನಿ ನಾನು ಅವ್ರಿಗೆ ಫಸ್ಟ್ ಇಟ್ಟಿದ್ದೆ ಒಂದ್ಸಲ. ಆ ಹೆಣ್ಮಕ್ಳು ವಿದ್ಯಾರ್ಥಿಗಳಿಗೆ ದಬ್ಬಿ ಅವರೇ ಮೇಲೆ ಬಂದು ಹಾಗಾಗಿ ಸ್ವಲ್ಪ ಅವ್ರನ್ನ ನಾವು ಇನ್ನೂ ಕಂಟ್ರೋಲ್ ಮಾಡ್ತೀವಿ. ಹಾಗಾಗಿ ಲಾಸ್ಟ್ ಏನಾದ್ರು ಅವ್ರು ಸುಮ್ಮ ಕೂತ್ಕೊಂಡ್ಬಿಡ್ತಾರೆ. ಹಾಗಾಗಿ ಸೊ ಇದು ಸ್ವಲ್ಪ ನಾವು ಕೂಡ ಈ ವ್ಯವಸ್ಥೆ ಮಾಡಬೇಕು. ಉತ್ತರ ಕರ್ನಾಟಕ ಹೋದ್ರೆ ಬ್ಯಾರಿಕೇಡ್ ಹಾಕಿರ್ತೀವಿ ಒಂದು 100 ಮೀಟರ್, ಸ್ವಲ್ಪ ಇಲ್ಲಿ ಬ್ಯಾರಿಕೇಡ್ ಕೂಡ ಹಾಕಿಲ್ಲ. ನಮ್ಮ ಮನಸ್ಸಿನಲ್ಲಿ ಇರಬೇಕು, ನಿಮ್ಮ ಮನಸ್ಸೇ ಬ್ಯಾರಿಕೇಡ್ ಹಾಕಬೇಕು. ನಿಮ್ಮ ಫಿಸಿಕಲ್ ಪರ್ಸನಾಲಿಟಿಗೆ ಬ್ಯಾರಿಕೇಡ್ ಹಾಕೊಂಡು ತಾವು ಕೆಲಸ ಮಾಡಬೇಕು. ಬರಬೇಕಾದ್ರೆ ಟೋಕನ್ ಸರ್ಟಿಫಿಕೇಟ್ ತಗೊಂಡು ತಾವು ಬರಬೇಕು. ವೇದಿಕೆ ಮೇಲೆ ನಗದು ಪುರಸ್ಕಾರ, ಬ್ಯಾಗ್, ಶಾಲನ್ನು ಹಾಕಿ ಸನ್ಮಾನ ಮಾಡ್ತೇವೆ. ಫೋಟೋಸ್ ಅಲ್ಲಿ ಇರುತ್ತೆ. SSLC PUC ವಿದ್ಯಾರ್ಥಿ